ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ತಿಂಗಳ ಕೊನೆಯ ವಾರ ಬಂತು ಅಂದ್ರೆ ಸಾಕು, ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ರೀತಿಯ ಮೌನ ಆವರಿಸಿಬಿಡುತ್ತೆ ಅಲ್ವಾ? ಸಂಬಳ ಬಂದ ಮೊದಲ ದಿನ ಎಷ್ಟು ಖುಷಿ ಇರುತ್ತೋ, 25ನೇ ತಾರೀಕು ಬಂದಾಗ ಅಷ್ಟೇ ಬೇಸರ ಇರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಇಷ್ಟೊಂದು ದುಡ್ಡು ಎಲ್ಲಿಗ್ಹೋಯ್ತು ಅಂತ ತಲೆಮೇಲೆ ಕೈ ಹೊತ್ತು ಕೂರೋರು ಎಷ್ಟೋ ಜನ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಪ್ರತಿ ತಿಂಗಳು ದುಡಿತೇವೆ, ಆದ್ರೆ ವರ್ಷದ ಕೊನೆಗೆ ಕೈಯಲ್ಲಿ ಏನೂ ಉಳಿಯಲ್ಲ. ಯಾಕ್ ಹೀಗಾಗುತ್ತೆ ಅಂತ ಒಮ್ಮೆಯಾದ್ರೂ ಯೋಚಿಸಿದ್ದೀರಾ? ಇವತ್ತಿನ ಕಾಲದಲ್ಲಿ ಹಣ ಅನ್ನೋದು ಬರೀ ಒಂದು ಕಾಗದದ ಚೂರಲ್ಲ. ಅದು ನಮ್ಮ ನೆಮ್ಮದಿ, ನಮ್ಮ ಸ್ವಾತಂತ್ರ್ಯ, ನಮ್ಮ ಆತ್ಮಗೌರವ ಎಲ್ಲದಕ್ಕೂ ಸಂಬಂಧಪಟ್ಟಿರೋ ವಿಷಯ. ಆಫೀಸಿಗೆ ಹೋಗಿ ಬಂದು ಸುಸ್ತಾಗಿ ಮಕ್ಕಳ ಶಾಲೆ ಫೀಸು, ಮನೆ ಬಾಡಿಗೆ, ಕ್ರೆಡಿಟ್ ಕಾರ್ಡ್ ಬಿಲ್ಲು, ಇಎಂಐ ಇವೆಲ್ಲದರ ಮಧ್ಯೆ ಸಿಲುಕಿಹೋದ ಎಷ್ಟೋ ಜನರ ಜೀವನ ಇವತ್ತು ಸಂಬಳಕ್ಕೋಸ್ಕರ ಸಂಬಳ ಅನ್ನೋ ಚಕ್ರದಲ್ಲಿ ಸಿಲುಕಿಬಿಟ್ಟಿದೆ. ಫೋನ್ಪೇ, ಗೂಗಲ್ ಪೇ ಬಂದ ಮೇಲಂತೂ ದುಡ್ಡು ಕೈಯಲ್ಲಿದ್ದಂತೆ ಅನಿಸೋದೇ ಇಲ್ಲ, ಬರೀ ಒಂದು ಸಂಖ್ಯೆ ಆಗಿಬಿಟ್ಟಿದೆ. ಮತ್ತೆ ಆ ಸಂಖ್ಯೆ ಬೆರಳ ತುದಿಯಲ್ಲೇ ಕರಗಿ ಹೋಗ್ತಿದೆ. ಆದರೆ ಸ್ನೇಹಿತರೆ, ಇದೇ ಸಮಸ್ಯೆ ಇವತ್ತಿನದಲ್ಲ. ಸಾವಿರಾರು ವರ್ಷಗಳ ಹಿಂದೆಯೂ ಮನುಷ್ಯ ಸಂಪತ್ತಿನ ವಿಷಯದಲ್ಲಿ ಗೊಂದಲಕ್ಕೆ ಒಳಗಾಗಿದ್ದ. ಆಸೆ ದುರಾಸೆಗಳ ನಡುವೆ ಸಿಲುಕಿ ನೊಂದಿದ್ದ. ಅದಕ್ಕೆ ಪುರಾಣಗಳಲ್ಲಿ, ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೂ, ಸುಧಾಮನಿಗೂ, ಇನ್ನೂ ಅನೇಕ ಭಕ್ತರಿಗೂ ಸಂಪತ್ತಿನ ಬಗ್ಗೆ, ಅದನ್ನು ಸಂಪಾದಿಸೋ ಬಗ್ಗೆ, ಉಳಿಸೋ ಬಗ್ಗೆ, ಅದನ್ನು ಸರಿಯಾಗಿ ಬಳಸೋ ಬಗ್ಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸಿದ್ದಾನೆ. ಆ ಪಾಠಗಳು ಇವತ್ತಿಗೂ ಈ ಆಧುನಿಕ ಕಾಲದಲ್ಲೂ ಅಷ್ಟೇ ಪ್ರಸ್ತುತವಾಗಿವೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮಾತಾಡೋದು ಹಣ ಉಳಿಸೋದು ಹೇಗೆ ಅನ್ನೋ ಬಗ್ಗೆ. ಆದ್ರೆ ಇದು ಬರೀ ಒಂದು ಫೈನಾನ್ಸ್ ಟಿಪ್ಸ್ ವಿಡಿಯೋ ಅಲ್ಲ. ಇದು ಜೀವನದ ಬುದ್ಧಿವಂತಿಕೆಯ ಬಗ್ಗೆ, ಮನಸ್ಸಿನ ನಿಯಂತ್ರಣದ ಬಗ್ಗೆ, ಸಂಯಮದ ಬಗ್ಗೆ, ಮತ್ತು ಆ ಸಂಯಮವನ್ನ ಶ್ರೀಕೃಷ್ಣ ಹೇಗೆ ಕಲಿಸಿದ ಅನ್ನೋ ಬಗ್ಗೆ. ಹಣ ಉಳಿಸೋದು ಅಂದ್ರೆ ಬರೀ ಖರ್ಚು ಕಡಿಮೆ ಮಾಡೋದಲ್ಲ. ಅದು ನಮ್ಮ ಆಸೆಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋ ಕಲೆ, ನಮ್ಮ ಮನಸ್ಸನ್ನ ಗೆಲ್ಲೋ ಕಲೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜ ಅಜ್ಜಿಯರು, ಅಪ್ಪ ಅಮ್ಮ ದುಡ್ಡು ಹೀಗೆ ಖರ್ಚು ಮಾಡಬೇಡ, ಮುಂದೆ ಕೆಲಸಕ್ಕೆ ಬರುತ್ತೆ ಅಂತ ಎಷ್ಟೋ ಸಲ ಹೇಳಿರ್ತಾರೆ. ಆದರೆ ಆ ಕಾಲದಲ್ಲಿ ನಮಗದೊಂದು ಬೈಗುಳದ ಥರ ಕೇಳಿಸ್ತಿತ್ತು ಹೊರತು ಬುದ್ಧಿವಾದದ ಹಾಗೆ ಅನಿಸ್ತಿರ್ಲಿಲ್ಲ. ಆದರೆ ಇವತ್ತು ದೊಡ್ಡವರಾಗಿ ಸ್ವಂತ ಸಂಪಾದನೆ ಶುರು ಮಾಡಿ ಸ್ವಂತ ಜವಾಬ್ದಾರಿಗಳ ಭಾರ ಹೊತ್ತುಕೊಂಡಾಗ ಗೊತ್ತಾಗತ್ತೆ ಆ ಮಾತುಗಳಲ್ಲಿ ಎಷ್ಟು ಸತ್ಯ ಇತ್ತು ಅಂತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಆ ಸತ್ಯವನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೋಬೇಕು, ಶ್ರೀಕೃಷ್ಣ ಪರಮಾತ್ಮನ ಬೋಧನೆಗಳ ಬೆಳಕಿನಲ್ಲಿ. ಸಂಪತ್ತು ಅನ್ನೋದು ಒಂದು ಪರೀಕ್ಷೆ ಇದ್ದ ಹಾಗೆ. ಅದು ಬಂದಾಗ ಮನುಷ್ಯನ ನಿಜವಾದ ಸ್ವಭಾವ ಹೊರಗೆ ಬರುತ್ತೆ. ಕೆಲವರು ಸಂಪತ್ತು ಬಂದ ತಕ್ಷಣ ಅಹಂಕಾರಿಗಳಾಗಿ ಬಿಡ್ತಾರೆ. ಕೆಲವರು ಅದನ್ನ ಸರಿಯಾಗಿ ಬಳಸ್ಕೊಂಡು ಸಮಾಜಕ್ಕೆ ಒಳ್ಳೆಯದು ಮಾಡ್ತಾರೆ. ಇನ್ನು ಕೆಲವರು ಅದನ್ನ ಸಂಪಾದಿಸೋಕೆ ಆಗದೆ ಅಥವಾ ಉಳಿಸೋಕೆ ಆಗದೆ ಜೀವನ ಪೂರ್ತಿ ಚಿಂತೆಯಲ್ಲೇ ಕಳೀತಾರೆ. ಇಂಥ 3 ಬಗೆಯ ಮನುಷ್ಯರ ಕಥೆಗಳನ್ನ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ರಿಕ್ಕಿದ್ದೇವೆ. ಇವತ್ತಿನ ಯುವಜನಾಂಗ ಅಂದ್ರೆ ನಿಮ್ಮಂಥವರೇ ಇಎಂಐ ಮೇಲೆ ಬದುಕೋದನ್ನ ಒಂದು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಹೊಸ ಮೊಬೈಲ್ ಬಂತು ಅಂದ್ರೆ ಇಎಂಐ, ಹೊಸ ಬೈಕ್ ಬಂತು ಅಂದ್ರೆ ಇಎಂಐ, ರಜಾ ಹೋಗ್ಬೇಕು ಅಂದ್ರೂ ಕ್ರೆಡಿಟ್ ಕಾರ್ಡ್. ಈ ಸುಲಭದ ಸಾಲ ಸಿಗೋ ವ್ಯವಸ್ಥೆ ನಮ್ಮನ್ನ ಒಂದು ಚಕ್ರವ್ಯೂಹದ ಒಳಗೆ ಸಿಲುಕಿಸಿಬಿಟ್ಟಿದೆ. ಒಳಗೆ ಹೋಗೋದು ಸುಲಭ, ಆದ್ರೆ ಹೊರಗೆ ಬರೋದು ತುಂಬಾ ಕಷ್ಟ. ಇಂಥ ಸಂದರ್ಭದಲ್ಲಿ ನಮಗೆ ಬೇಕಾಗಿರೋದು ಬರೀ ಒಂದು ಬಜೆಟ್ ಪ್ಲಾನ್ ಅಲ್ಲ. ನಮಗೆ ಬೇಕಾಗಿರೋದು ಒಂದು ಮಾನಸಿಕ ಬದಲಾವಣೆ, ಒಂದು ದೃಷ್ಟಿಕೋನದ ಬದಲಾವಣೆ. ಅದೇ ದೃಷ್ಟಿಕೋನವನ್ನ ಶ್ರೀಕೃಷ್ಣ ಪರಮಾತ್ಮ ತನ್ನ ಜೀವನದುದ್ದಕ್ಕೂ ತೋರಿಸಿಕೊಟ್ಟಿದ್ದಾನೆ. ಇವತ್ತಿನ ಸಾಲದ ಚಕ್ರವ್ಯೂಹದಿಂದ ಹೊರಗೆ ಬರೋಕೆ ನಮಗೆ ಬೇಕಾಗಿರೋದು ಒಂದು ಮಾನಸಿಕ ಬದಲಾವಣೆ ಅಂತ ಹೇಳಿದ್ವಿ. ಈ ಬದಲಾವಣೆ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಹಣ ಉಳಿಸೋಕೆ ಮೊದಲನೇ ಶತ್ರು ಯಾವುದು ಗೊತ್ತಾ? ಅದು ಬೇರೆ ಯಾರೂ ಅಲ್ಲ, ನಮ್ಮ ಮನಸ್ಸೇ. ನಮ್ಮ ಮನಸ್ಸು ಯಾವಾಗ್ಲೂ ಪಕ್ಕದ ಮನೆಯವರ ಜೊತೆ, ಆಫೀಸಿನ ಸಹೋದ್ಯೋಗಿಗಳ ಜೊತೆ, ಇನ್ಸ್ಟಾಗ್ರಾಂನಲ್ಲಿ ಕಾಣಿಸೋ ಅಪರಿಚಿತರ ಜೊತೆ ನಮ್ಮನ್ನ ಹೋಲಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಅವರು ಹೊಸ ಕಾರ್ ತಗೊಂಡ್ರು, ನಾನ್ಯಾಕ್ ತಗೋಬಾರ್ದು ಅನ್ನೋ ಯೋಚನೆ ಬಂದ ತಕ್ಷಣ ನಮ್ಮ ಆರ್ಥಿಕ ಶಿಸ್ತು ಕುಸಿಯೋಕೆ ಶುರುವಾಗತ್ತೆ. ಇದನ್ನ ಇಂಗ್ಲಿಷ್ನಲ್ಲಿ ಕಂಪ್ಯಾರಿಸನ್ ಟ್ರ್ಯಾಪ್ ಅಂತ ಕರೀತಾರೆ. ಆದ್ರೆ ಇದು ಹೊಸ ವಿಷಯ ಏನಲ್ಲ. ಇದೇ ಸಮಸ್ಯೆ ದ್ವಾಪರ ಯುಗದಲ್ಲೂ ಇತ್ತು. ಒಂದು ಸಣ್ಣ ಘಟನೆ ನೆನಪಿಸ್ಕೊಳ್ಳಿ, ದ್ವಾರಕೆಯ ಸಂಪತ್ತು. ಶ್ರೀಕೃಷ್ಣ ದ್ವಾರಕೆಯ ರಾಜನಾಗಿದ್ದ. ಆ ನಗರ ಎಷ್ಟು ಸಂಪದ್ಭರಿತವಾಗಿತ್ತು ಅಂದ್ರೆ ಬಂಗಾರದ ಅರಮನೆಗಳು, ಅಮೂಲ್ಯ ರತ್ನಗಳು ಎಲ್ಲ ಇತ್ತು.
ಆದ್ರೆ ಆ ಕೃಷ್ಣ ಸ್ವತಃ ಎಂದಿಗೂ ಆ ಸಂಪತ್ತಿನ ಬಗ್ಗೆ ಮೋಹ ಇಟ್ಕೊಳ್ಳಿಲ್ಲ. ಅವನಿಗೊತ್ತಿತ್ತು, ಸಂಪತ್ತು ಅನ್ನೋದು ಬರೀ ಒಂದು ಸಾಧನ, ಅದೇ ಗುರಿಯಲ್ಲ ಅಂತ. ಇದೇ ಪಾಠವನ್ನ ಅವನು ಅರ್ಜುನನಿಗೆ ಗೀತೆಯಲ್ಲಿ ಕಲಿಸ್ತಾನೆ. ಫಲದ ಮೇಲೆ ಆಸೆ ಇಡದೆ ಕರ್ಮ ಮಾಡುವಂತ. ಇದನ್ನ ಹಣಕಾಸಿನ ವಿಷಯಕ್ಕೆ ತಗೊಂಡ್ರೆ, ಇನ್ನೊಬ್ಬರ ಸಂಪತ್ತಿನ ಫಲಿತಾಂಶ ನೋಡ್ಕೊಂಡು ನಾವು ನಮ್ಮ ದಾರಿ ಬದಲಾಯಿಸಬಾರ್ದು ಅನ್ನೋ ಅರ್ಥ ಸಿಗುತ್ತೆ. ಈಗ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಿಮಗೆ ನಿಜವಾಗಿಯೂ ಆ ಹೊಸ ಫೋನ್ ಬೇಕಾ? ಅಥವಾ ಪಕ್ಕದ ಮನೆಯವರ ಹತ್ರ ಇರೋ ಫೋನ್ ನೋಡಿ ಆಸೆ ಆಗಿದೆಯಾ? ಈ ಸಣ್ಣ ಪ್ರಶ್ನೆ ನಮ್ಮ ಜೀವನದ ಬಹಳಷ್ಟು ಖರ್ಚುಗಳನ್ನ ಉಳಿಸುತ್ತೆ. ಅಗತ್ಯ ಅಂದ್ರೆ ನೀಡ್ ಮತ್ತು ಆಸೆ ಅಂದ್ರೆ ವಾಂಟ್, ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಾಗದೇ ಇರೋದೇ ಇವತ್ತಿನ ಬಹಳಷ್ಟು ಜನರ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ. ಊಟ, ಬಟ್ಟೆ, ಮನೆ, ಶಿಕ್ಷಣ ಇವು ಅಗತ್ಯಗಳು. ಆದರೆ ಪ್ರತಿ 6 ತಿಂಗಳಿಗೊಮ್ಮೆ ಹೊಸ ಫೋನ್, ಪ್ರತಿ ವಾರಾಂತ್ಯ ದುಬಾರಿ ಹೋಟೆಲ್ಗಳಲ್ಲಿ ಊಟ, ಇವೆಲ್ಲ ಆಸೆಗಳು. ಆಸೆಗಳಿಗೆ ಕೊನೆ ಇರಲ್ಲ, ಆದರೆ ನಮ್ಮ ಸಂಪಾದನೆಗೆ ಕೊನೆ ಇದೆ. ಇನ್ನೊಂದು ವಿಷಯ ಗಮನಿಸಿ, ಸಣ್ಣ ಖರ್ಚುಗಳು ದೊಡ್ಡ ಹೊಳೆ ಆಗ್ತಾ ಇರೋದು ನಮಗೆ ಗೊತ್ತಾಗೋದೇ ಇಲ್ಲ. ದಿನಕ್ಕೆ 100 ರೂಪಾಯಿ ಸಿಗರೆಟ್ ಬೀಡಿ ಅಂತ ಖರ್ಚು ಮಾಡ್ತಾ ಇರೋ ಒಬ್ಬ ಮನುಷ್ಯ ವರ್ಷಕ್ಕೆ 36,000 ರೂಪಾಯಿ ಹೊಗೆಯಾಗಿ ಹಾರಿಸ್ಬಿಡ್ತಾನೆ ಅಂತ ಎಷ್ಟು ಜನ ಯೋಚಿಸ್ತಾರೆ? ಪ್ರತಿದಿನ ಬೆಳಗ್ಗೆ ಒಂದು ಕಾಫಿ ಶಾಪ್ನಲ್ಲಿ 200 ರೂಪಾಯಿ ಕಾಫಿ ಕುಡಿಯೋ ಅಭ್ಯಾಸ ಇಟ್ಕೊಂಡವರು ತಿಂಗಳಿಗೆ 6,000 ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತೇ ಇರಲ್ಲ. ಈ ಸಣ್ಣಪುಟ್ಟ ಸೋರಿಕೆಗಳನ್ನ ಗುರುತಿಸೋದೇ ಹಣ ಉಳಿಸೋ ಮೊದಲ ಹೆಜ್ಜೆ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಳದ ಮನುಷ್ಯ ನಾಶ ಆಗ್ತಾನೆ ಅಂತ. ಇದೇ ಮಾತನ್ನ ಹಣಕಾಸಿಗೆ ಅನ್ವಯಿಸಿ ನೋಡಿ. ನಮ್ಮ ಖರ್ಚು ಮಾಡೋ ಪ್ರವೃತ್ತಿಯನ್ನ ನಿಯಂತ್ರಣದಲ್ಲಿಟ್ಕೊಳ್ಳದೇ ಇದ್ರೆ ನಾವು ಎಷ್ಟೇ ಸಂಪಾದಿಸಿದ್ರೂ ಏನೂ ಉಳಿಯಲ್ಲ. ಇಂದ್ರಿಯ ನಿಗ್ರಹ ಅಂದ್ರೆ ಎಲ್ಲ ಆಸೆಗಳನ್ನ ಬಿಟ್ಬಿಡಿ ಅಂತ ಅರ್ಥ ಅಲ್ಲ. ಬದಲಿಗೆ ಯಾವ ಆಸೆ ಅಗತ್ಯ, ಯಾವುದು ಬರೀ ಕ್ಷಣಿಕ ಆಸೆ ಅಂತ ಬೇರ್ಪಡಿಸೋ ವಿವೇಕ ಬೆಳೆಸ್ಕೊಳ್ಳಿ ಅಂತ ಅರ್ಥ. ಇವತ್ತಿನ ಜಾಹೀರಾತು ಪ್ರಪಂಚ ನಮ್ಮ ಈ ವಿವೇಕವನ್ನೇ ಕುಗ್ಗಿಸೋಕೆ ಪ್ರಯತ್ನ ಪಡ್ತಾ ಇದೆ. ಇಂದೇ ಕೊಳ್ಳಿ, ನಾಳೆ ಬೆಲೆ ಏರುತ್ತೆ, ಕೊನೆಯ ದಿನ ಆಫರ್ ಅನ್ನೋ ಮಾತುಗಳು ನಮ್ಮ ತಾಳ್ಮೆಯನ್ನ ಪರೀಕ್ಷಿಸ್ತಾ ಇರುತ್ತೆ. ಆದ್ರೆ ನಿಜವಾದ ಬುದ್ಧಿವಂತ ಮನುಷ್ಯ ಈ ಒತ್ತಡಕ್ಕೆ ಬಲಿಯಾಗಲ್ಲ. ಅವನು ಶಾಂತವಾಗಿ ಯೋಚಿಸ್ತಾನೆ, ಇದು ನನಗೆ ನಿಜವಾಗ್ಲೂ ಬೇಕಾ ಅಂತ ಕೇಳ್ಕೊಳ್ತಾನೆ, ಮತ್ತೆ ಆಮೇಲೆ ನಿರ್ಧಾರ ತಗುತ್ತಾನೆ. ಇನ್ನೊಂದು ಮುಖ್ಯ ವಿಷಯ, ಹಣ ಉಳಿಸೋಕೆ ಮೊದಲು ಎಷ್ಟು ಉಳಿಸ್ಬೇಕು ಅನ್ನೋದನ್ನ ಮೊದಲೇ ನಿರ್ಧರಿಸೋದು ಮುಖ್ಯ. ಸಂಬಳ ಬಂದ ತಕ್ಷಣ ಖರ್ಚು ಮಾಡಿ ಉಳಿದಿದ್ದನ್ನ ಉಳಿಸೋಣ ಅಂತ ಯೋಚಿಸೋವರಿಗೆ ಕೊನೆಗೆ ಏನೂ ಉಳಿಯಲ್ಲ. ಬದಲಿಗೆ ಸಂಬಳ ಬಂದ ತಕ್ಷಣ ಮೊದಲು ಒಂದು ಭಾಗ ಉಳಿಸಿ ಆಮೇಲೆ ಉಳಿದಿದ್ದನ್ನ ಖರ್ಚು ಮಾಡೋ ಅಭ್ಯಾಸ ಬೆಳೆಸ್ಕೋಬೇಕು. ಇದನ್ನ ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನೋ ತತ್ವ ಅಂತ ಕರೀತಾರೆ. ಆದರೆ ಈ ತತ್ವದ ಮೂಲ ಬೇರೋ ನಮ್ಮ ಸನಾತನ ಧರ್ಮದಲ್ಲೇ ಇದೆ. ಪುರಾತನ ಕಾಲದಿಂದಲೂ ಭಾರತೀಯರು ದಶಾಂಶ ಪದ್ಧತಿ ಎಂದ್ರೆ ಸಂಪಾದನೆಯ ಒಂದು ಭಾಗವನ್ನ ದೇವರಿಗೆ, ದಾನಕ್ಕೆ ಮತ್ತೆ ಉಳಿತಾಯಕ್ಕೆ ಎತ್ತಿಡೋ ಪದ್ಧತಿ ಪಾಲಿಸ್ತಾ ಇದ್ರು. ಈ ಎಲ್ಲಾ ವಿಷಯಗಳನ್ನ ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಹಣ ಉಳಿಸೋದು ಅನ್ನೋದು ಬರೀ ಒಂದು ಗಣಿತದ ಲೆಕ್ಕಾಚಾರ ಅಲ್ಲ, ಅದೊಂದು ಜೀವನ ಶೈಲಿ, ಒಂದು ಮನಸ್ಥಿತಿ. ಸಾಲ ಅನ್ನೋದು ಒಂದು ಸಿಹಿ ವಿಷ ಇದ್ದ ಹಾಗೆ. ತಗೊಳ್ಳುವಾಗ ಎಷ್ಟು ಸುಲಭ, ಎಷ್ಟು ಸಿಹಿ ಅನ್ಸುತ್ತೋ ತೀರಿಸುವಾಗ ಅಷ್ಟೇ ಕಹಿಯಾಗ್ಬಿಡುತ್ತೆ. ಇವತ್ತಿನ ಬ್ಯಾಂಕುಗಳು, ಫೈನಾನ್ಸ್ ಕಂಪನಿಗಳು ಝೀರೋ ಡೌನ್ ಪೇಮೆಂಟು, ಸುಲಭ ಇಎಂಐ ಅಂತ ಎಷ್ಟು ಆಕರ್ಷಕವಾಗಿ ಜಾಹೀರಾತು ಕೊಡ್ತವೆ ಅಂದ್ರೆ ಸಾಲ ತಗೊಳ್ಳೋದೇ ಒಂದು ಸಾಧನೆ ಅನ್ನೋ ಹಾಗೆ ಅನ್ಸ್ಬಿಡುತ್ತೆ. ಆದ್ರೆ ಆ ಇಎಂಐ ಕಟ್ಟೋಕ್ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ನಾವು ಎಷ್ಟು ದೊಡ್ಡ ಭಾರ ಹೊತ್ಕೊಂಡ್ವಿ ಅಂತ. ಒಂದು ಸತ್ಯ ಗೊತ್ತಾ, ನಾವು ಎಷ್ಟು ಸಂಪಾದಿಸ್ತೀವಿ ಅನ್ನೋದಕ್ಕಿಂತ ಎಷ್ಟು ಉಳಿಸ್ತೀವಿ ಅನ್ನೋದೇ ನಮ್ಮ ನಿಜವಾದ ಸಂಪತ್ತನ್ನ ನಿರ್ಧರಿಸುತ್ತೆ. ತಿಂಗಳಿಗೆ 1 ಲಕ್ಷ ಸಂಪಾದಿಸೋ ಒಬ್ಬ ಮನುಷ್ಯ ತನ್ನ ಸಂಪಾದನೆಗಿಂತ ಜಾಸ್ತಿ ಖರ್ಚು ಮಾಡಿ ಸಾಲದಲ್ಲಿ ಮುಳುಗಿ ಹೋಗಬಹುದು. ಆದರೆ ತಿಂಗಳಿಗೆ 25,000 ಸಂಪಾದಿಸೋ ಒಬ್ಬ ಮನುಷ್ಯ ಶಿಸ್ತುಬದ್ಧವಾಗಿ ಬದುಕಿ ಕ್ರಮೇಣ ದೊಡ್ಡ ಸಂಪತ್ತು ಕಟ್ಟಬಹುದು. ಇದೇ ವ್ಯತ್ಯಾಸ ಸಂಪಾದನೆ ಮತ್ತು ಉಳಿತಾಯದ ನಡುವೆ ಇರೋದು. ಇಲ್ಲಿ ಒಂದು ಕಥೆ ನೆನಪಾಗುತ್ತೆ. ಪುರಾಣಗಳಲ್ಲಿ ಬರೋ ರಾಜ ಯಯಾತಿಯ ಕಥೆ. ಯಯಾತಿ ರಾಜನಿಗೆ ಎಷ್ಟೇ ಸುಖ, ಸಂಪತ್ತು, ಭೋಗ ಸಿಕ್ಕಿದ್ರೂ ತೃಪ್ತಿಯಾಗ್ತಾ ಇರಲಿಲ್ಲ. ಅವನು ತನ್ನ ಮಗನಿಂದ ಯೌವನವನ್ನೇ ಸಾಲ ತಗೊಂಡು 1000 ವರ್ಷ ಭೋಗಜೀವನ ನಡೆಸ್ದ. ಆದ್ರೆ ಕೊನೆಗೆ ಅವನಿಗೆ ಅರ್ಥ ಆಯ್ತು, ಆಸೆ ಅನ್ನೋದಕ್ಕೆ ಕೊನೆ ಇಲ್ಲ, ಎಷ್ಟು ತೃಪ್ತಿಪಡಿಸಿದ್ರೂ ಅದು ಇನ್ನಷ್ಟು ಬೆಳೀತಾ ಹೋಗುತ್ತೆ ಅಂತ. ಇದೇ ಪಾಠ ಇವತ್ತಿನ ನಮ್ಮ ಸಾಲದ ಜೀವನಕ್ಕೂ ಅನ್ವಯಿಸುತ್ತೆ.
ಇವತ್ತು ಸಾಲ ತಗೊಂಡು ಸುಖ ಪಡ್ಕೊಂಡ್ರೆ ಮುಂದಿನ ಹಲವು ತಿಂಗಳು ವರ್ಷಗಳು ನಾವು ಆ ಸುಖದ ಬೆಲೆ ತೆರಬೇಕಾಗುತ್ತೆ, ಬಡ್ಡಿ ಸಮೇತ. ಇನ್ನೊಂದು ಮುಖ್ಯ ವಿಷಯ, ಬಡ್ಡಿಯ ಶಕ್ತಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕಾಗ್ದೇ ಇರೋರೇ ಜೀವನ ಪೂರ್ತಿ ಸಾಲದ ಕೂಪದಲ್ಲಿ ಸಿಲ್ಕಿ ಹೋಗ್ಬಿಡ್ತಾರೆ. ಬಡ್ಡಿ ಅನ್ನೋದು ಎರಡು ಕಡೆ ಕೆಲಸ ಮಾಡುತ್ತೆ. ನೀವು ಸಾಲ ತಗೊಂಡ್ರೆ ಬಡ್ಡಿ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೆ, ನೀವು ಉಳಿಸಿ ಹೂಡಿಕೆ ಮಾಡಿದ್ರೆ ಅದೇ ಬಡ್ಡಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಚಕ್ರಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದನ್ನ ಪ್ರಪಂಚದ 8ನೇ ಅದ್ಭುತ ಅಂತ ಕರೀತಾರೆ. ಯಾಕಂದ್ರೆ ಚಿಕ್ಕ ಮೊತ್ತ ಕೂಡ ವರ್ಷಗಳು ಕಳೆದಂತೆ ದೊಡ್ಡ ಸಂಪತ್ತಾಗಿ ಬೆಳೀಬಹುದು, ಒಂದು ಸಣ್ಣ ಬೀಜ ದೊಡ್ಡ ಮರವಾಗಿ ಬೆಳೆದಂಗೆ. ಇಲ್ಲಿ ಇನ್ನೊಂದು ಮುಖ್ಯ ಪ್ರಶ್ನೆ ಬರುತ್ತೆ, ಎಲ್ಲಾ ಸಾಲಗಳೂ ಕೆಟ್ಟದ್ದೇ? ಇಲ್ಲ ಸ್ನೇಹಿತರೆ. ಮನೆ ಕಟ್ಟೋಕೆ, ಶಿಕ್ಷಣಕ್ಕೆ ತಗೊಳ್ಳೋ ಸಾಲ ಇವು ಭವಿಷ್ಯದ ಆಸ್ತಿ ಕಟ್ಟೋಕೆ ಸಹಾಯ ಮಾಡುತ್ತೆ. ಇವನ್ನ ಒಳ್ಳೆಯ ಸಾಲ ಅಂತ ಕರೀಬಹುದು. ಆದರೆ ಹೊಸ ಮೊಬೈಲ್ಗೆ, ಪಾರ್ಟಿಗೆ, ಬಟ್ಟೆಗೆ ತಗೊಳ್ಳೋ ಸಾಲ ಇವು ಬರೀ ಕ್ಷಣಿಕ ಸುಖಕ್ಕೋಸ್ಕರ ಭವಿಷ್ಯವನ್ನ ಬಲಿಕೊಡೋ ಕೆಟ್ಟ ಸಾಲ. ಈ ವ್ಯತ್ಯಾಸ ಗುರುತಿಸೋ ವಿವೇಕ ಪ್ರತಿಯೊಬ್ಬರಿಗೂ ಬೇಕು. ಇನ್ನೊಂದು ಸಂಗತಿ ಗಮನಿಸಿ, ಇವತ್ತಿನ ಕಾಲದಲ್ಲಿ ಬೈ ನೌ ಪೇ ಲೇಟರ್ ಅನ್ನೋ ಆಪ್ಗಳು ಎಷ್ಟು ಜನಪ್ರಿಯ ಆಗಿವೆ ಅಂದ್ರೆ ಜನ ತಮ್ಮ ಕೈಯಲ್ಲಿ ದುಡ್ಡಿಲ್ದೇ ಇಂದ್ರೂ ಖರೀದಿ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ನಮ್ಮ ಭವಿಷ್ಯದ ಸಂಪಾದನೆಯನ್ನ ಈಗಲೇ ಖರ್ಚು ಮಾಡ್ಕೊಳ್ಳೋ ಪ್ರಕ್ರಿಯೆ. ಇದನ್ನ ಪದೇ ಪದೇ ಮಾಡ್ತಾ ಹೋದ್ರೆ ಮುಂದಿನ ಎಷ್ಟೋ ತಿಂಗಳ ಸಂಬಳ ಈಗಲೇ ಖಾಲಿಯಾಗ್ಬಿಡುತ್ತೆ, ಮತ್ತೆ ಆ ಚಕ್ರ ನಿಲ್ಲದೇ ಮುಂದುವರಿತಾ ಇರುತ್ತೆ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಾವುದೇ ಕೆಲಸ ಮಾಡೋ ಮುಂಚೆ ಅದರ ಪರಿಣಾಮದ ಬಗ್ಗೆ ಯೋಚಿಸು ಅಂತ. ಇದನ್ನ ಸಾಲ ತಗೊಳ್ಳೋ ವಿಷಯಕ್ಕೆ ಅನ್ವಯಿಸಿದ್ರೆ, ಸಾಲ ತಗೊಳ್ಳೋ ಮುಂಚೆ ಅದನ್ನ ತೀರಿಸೋ ಸಾಮರ್ಥ್ಯ ನಮಗಿದೆಯಾ, ಅದರ ಬಡ್ಡಿ ಎಷ್ಟು, ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನ ಎಚ್ಚರಿಕೆಯಿಂದ ಲೆಕ್ಕ ಹಾಕ್ಬೇಕು ಅನ್ನೋ ಪಾಠ ಸಿಗುತ್ತೆ. ಇನ್ನೊಂದು ಪ್ರಮುಖ ಅಂಶ, ತುರ್ತು ನಿಧಿ. ಜೀವನದಲ್ಲಿ ಯಾವಾಗ ಏನು ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಆರೋಗ್ಯ ಸಮಸ್ಯೆ ಬರಬಹುದು, ಕೆಲ್ಸ ಹೋಗ್ಬಹುದು, ಅನಿರೀಕ್ಷಿತ ಖರ್ಚು ಬರಬಹುದು. ಇಂಥ ಸಂದರ್ಭದಲ್ಲಿ ಕೈಯಲ್ಲಿ ಸ್ವಲ್ಪ ಉಳಿತಾಯ ಇಲ್ಲದೇ ಇದ್ರೆ ಜನ ಸಾಲದ ಮೊರೆ ಹೋಗ್ತಾರೆ, ಮತ್ತೆ ಆ ಸಾಲದ ಚಕ್ರದಲ್ಲಿ ಸಿಲುಕಿ ಹೋಗ್ಬಿಡ್ತಾರೆ. ಕಡಿಮೆ ಅಂದ್ರೂ 6 ತಿಂಗಳ ಖರ್ಚಿಗೆ ಸಾಲುವಷ್ಟು ಹಣವನ್ನ ಒಂದು ಪ್ರತ್ಯೇಕ ಖಾತೆಯಲ್ಲಿ ಉಳಿಸಿಟ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಅತ್ಯಗತ್ಯ. ಇದು ನಮಗೆ ಒಂದು ರೀತಿಯ ಆತ್ಮವಿಶ್ವಾಸ ಕೊಡುತ್ತೆ, ಜೀವನದಲ್ಲಿ ಬರೋ ಅನಿರೀಕ್ಷಿತ ಸವಾಲುಗಳನ್ನ ಎದುರಿಸೋಕೆ ಧೈರ್ಯ ಕೊಡುತ್ತೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನ ಗಮನಿಸಿದಾಗ ಒಂದು ಸತ್ಯ ಸ್ಪಷ್ಟವಾಗುತ್ತೆ. ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಬರೀ ಜಾಸ್ತಿ ಸಂಪಾದನೆಯಿಂದ ಬರಲ್ಲ, ಅದು ಶಿಸ್ತು, ಸಂಯಮ ಮತ್ತು ದೂರದೃಷ್ಟಿಯಿಂದ ಬರುತ್ತೆ. ನಾವು ಪ್ರಾಯೋಗಿಕವಾಗಿ ಉಳಿತಾಯ ಹೇಗ್ ಮಾಡೋದು ಅಂತ ನೋಡೋಣ. ಬರೀ ಸಿದ್ಧಾಂತ ಗೊತ್ತಿದ್ರೆ ಸಾಲ್ದು, ಅದನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ನಿಜವಾದ ಸವಾಲು. ಮೊದಲನೇದಾಗಿ ಬಜೆಟ್ ಮಾಡೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಇದನ್ನು ಕೇಳಿದ ತಕ್ಷಣ ಎಷ್ಟೋ ಜನಕ್ಕೆ ಬೇಸರ ಆಗುತ್ತೆ, ಅಯ್ಯೋ ಲೆಕ್ಕ ಬರಿಬೇಕಾ ಅಂತ. ಆದರೆ ಬಜೆಟ್ ಅನ್ನೋದು ನಮ್ಮ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋ ವಿಷಯ ಅಲ್ಲ, ಬದಲಿಗೆ ನಮ್ಮ ಹಣಕ್ಕೆ ಒಂದು ದಿಕ್ಕು ಕೊಡೋ ವಿಷಯ. ಒಂದು ಸರಳ ಸೂತ್ರ ಇದೆ, 50-30-20 ನಿಯಮ. ಸಂಪಾದನೆಯ 50% ಅಗತ್ಯಗಳಿಗೆ, ಮನೆ ಬಾಡಿಗೆ, ಊಟ, ವಿದ್ಯುತ್ ಬಿಲ್ಲು. 30% ಆಸೆಗಳಿಗೆ, ಸಿನಿಮಾ, ಹೋಟೆಲ್, ಶಾಪಿಂಗ್. ಮತ್ತು 20% ಉಳಿತಾಯ ಮತ್ತು ಹೂಡಿಕೆಗೆ ಎತ್ತಿಡೋದು. ಇದು ಬರೀ ಒಂದು ಮಾರ್ಗದರ್ಶಿ ಸೂತ್ರ. ಪ್ರತಿಯೊಬ್ಬರ ಪರಿಸ್ಥಿತಿಗೆ ತಕ್ಕಂತೆ ಇದನ್ನ ಸ್ವಲ್ಪ ಬದಲಾಯಿಸ್ಕೋಬಹುದು. ಆದರೆ ಈ 3 ವಿಭಾಗಗಳ ಬಗ್ಗೆ ಸ್ಪಷ್ಟತೆ ಇಟ್ಕೊಂಡ್ರೆ ಹಣ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಎರಡನೇದಾಗಿ, ಪ್ರತಿ ಖರ್ಚನ್ನು ಬರೆದಿಡೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಇವತ್ತು ಫೋನ್ನಲ್ಲಿ ಎಷ್ಟೋ ಆಪ್ಗಳಿವೆ, ಒಂದು ಸಣ್ಣ ನೋಟ್ಬುಕ್ನಲ್ಲೂ ಬರೀಬಹುದು. ಒಂದು ವಾರ ಪ್ರತಿ ರೂಪಾಯಿ ಖರ್ಚನ್ನ ಬರೆದಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಇಷ್ಟೊಂದು ಹಣ ಎಲ್ಲಿಗೆ ಹೋಯ್ತು ಅಂತ. ಈ ಜಾಗೃತಿಯೇ ಬದಲಾವಣೆಯ ಮೊದಲ ಹೆಜ್ಜೆ. ಅಳೆಯದ ವಿಷಯವನ್ನ ನಿಯಂತ್ರಿಸೋಕೆ ಆಗಲ್ಲ ಅನ್ನೋ ಮಾತು ಇಲ್ಲಿ ಅನ್ವಯಿಸುತ್ತೆ. ಮೂರನೇದಾಗಿ, ಆಟೋಮ್ಯಾಟಿಕ್ ಉಳಿತಾಯ ಪದ್ಧತಿ ಅಳವಡಿಸ್ಕೊಳ್ಳಿ. ಸಂಬಳ ಬಂದ ತಕ್ಷಣ ಒಂದು ಭಾಗ ಸ್ವಯಂಚಾಲಿತವಾಗಿ ಬೇರೆ ಖಾತೆಗೆ ವರ್ಗಾವಣೆ ಆಗೋ ಹಾಗೆ ಸೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಮನಸ್ಸಿಗೆ ಬಿಟ್ರೆ ಈ ತಿಂಗಳು ಉಳಿಸೋಣ ಅಂತ ಪ್ರತಿ ತಿಂಗಳು ನಿರ್ಧಾರ ತಗೋಬೇಕಾಗುತ್ತೆ. ಮತ್ತೆ ಈ ನಿರ್ಧಾರ ಪ್ರತೀ ಸಲ ಆಸೆಗಳ ಮುಂದೆ ಸೋಲುತ್ತೆ. ಆದ್ರೆ ಒಮ್ಮೆ ಸಿಸ್ಟಮ್ ಹಾಕ್ಕೊಂಡ್ರೆ ಆ ನಿರ್ಧಾರ ತಗೊಳ್ಳೋ ಪ್ರಶ್ನೆನೇ ಬಡಲ್ಲ, ಹಣ ತನ್ನಿಂತಾನೇ ಉಳಿಯುತ್ತೆ. ನಾಲ್ಕನೇದಾಗಿ, 24 ಅವರ್ ನಿಯಮ ಅನುಸರಿಸಿ. ಯಾವುದೇ ದೊಡ್ಡ ಖರೀದಿ ಮಾಡೋ ಮುಂಚೆ ಕನಿಷ್ಠ 24 ಗಂಟೆ ಕಾಯಿರಿ. ಮಳಗೆಯಲ್ಲಿ ಒಂದು ವಸ್ತು ನೋಡಿ ತಕ್ಷಣ ಕೊಳ್ಳಬೇಕು ಅನ್ನೋ ಒತ್ತಡ ಬಂದ್ರೆ ಆ ಕ್ಷಣದ ಆಸೆ ಅನ್ನೋದನ್ನ ಗುರುತಿಸಿ. ಒಂದು ದಿನ ಕಾದ್ಮೇಲೂ ಆ ವಸ್ತು ಬೇಕು ಅಂತ ಅನಿಸಿದ್ರೆ ಮಾತ್ರ ಕೊಳ್ಳಿ. ಬಹಳಷ್ಟು ಸಲ ಆ ಒಂದು ದಿನದ ಅಂತರದಲ್ಲೇ ಆಸೆ ತಣ್ಣಗಾಗ್ಬಿಡುತ್ತೆ. ಐದನೇದಾಗಿ, ಗುರಿ ಇಟ್ಕೊಂಡು ಉಳಿಸಿ. ಬರೀ ಉಳಿಸ್ಬೇಕು ಅಂತ ಅಂದ್ರೆ ಮನಸ್ಸಿಗೆ ಪ್ರೇರಣೆ ಸಿಗಲ್ಲ. ಆದ್ರೆ
ಮುಂದಿನ ವರ್ಷ ಮನೆ ಕಟ್ಟೋಕೆ ಡೌನ್ ಪೇಮೆಂಟ್ಗೆ ಇಷ್ಟು ಬೇಕು, ಮಗಳ ಶಿಕ್ಷಣಕ್ಕೆ ಇಷ್ಟು ಬೇಕು, ನಿವೃತ್ತಿ ಜೀವನಕ್ಕೆ ಇಷ್ಟು ಬೇಕು ಅಂತ ಸ್ಪಷ್ಟ ಗುರಿ ಇಟ್ಕೊಂಡ್ರೆ ಆ ಗುರಿಯೇ ನಮ್ಮನ್ನ ಪ್ರೇರೇಪಿಸುತ್ತೆ. ಗುರಿಯಿಲ್ಲದ ಉಳಿತಾಯ ದಿಕ್ಕಿಲ್ಲದ ಪ್ರಯಾಣ ಇದ್ದ ಹಾಗೆ. ಇನ್ನೊಂದು ಮುಖ್ಯ ವಿಷಯ, ಜೀವನಶೈಲಿ ಹಣದುಬ್ಬರ ಅನ್ನೋ ಅಪಾಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಸಂಬಳ ಜಾಸ್ತಿಯಾದಂತೆ ಖರ್ಚುಗಳೂ ಅದೇ ಪ್ರಮಾಣದಲ್ಲಿ ಜಾಸ್ತಿಯಾಗ್ತಾ ಹೋದರೆ ಸಂಪಾದನೆ ಎಷ್ಟೇ ಜಾಸ್ತಿಯಾದರೂ ಉಳಿತಾಯ ಸೊನ್ನೆಯೇ ಉಳಿಯುತ್ತೆ. ಬಡ್ಡಿ ಸಿಕ್ಕಿದಾಗ, ಸಂಬಳ ಜಾಸ್ತಿಯಾದಾಗ ಆ ಹೆಚ್ಚುವರಿ ಹಣದ ಒಂದು ದೊಡ್ಡ ಭಾಗವನ್ನ ಉಳಿತಾಯಕ್ಕೆ ವರ್ಗಾವಹಿಸಿ. ಜೀವನಶೈಲಿಯನ್ನ ಅದೇ ಪ್ರಮಾಣದಲ್ಲಿ ಹೆಚ್ಚಿಸಬೇಡಿ. ಈ ಎಲ್ಲಾ ಪ್ರಾಯೋಗಿಕ ವಿಧಾನಗಳು ಸರಳವಾಗಿ ಕಾಣಿಸಬಹುದು, ಆದರೆ ಇವನ್ನ ನಿರಂತರವಾಗಿ ಶಿಸ್ತಿನಿಂದ ಪಾಲಿಸೋದೇ ನಿಜವಾದ ಸವಾಲು. ಸ್ನೇಹಿತರೆ, ಬರೀ ಉಳಿಸೋದೊಂದೇ ಸಾಕಾಗಲ್ಲ. ಹಣವನ್ನ ದಿಂಬಿನ ಕೆಳಗೆ ಇಟ್ಕೊಂಡ್ರೆ ಅಥವಾ ಬ್ಯಾಂಕಿನ ಸೇವಿಂಗ್ಸ್ ಖಾತೆಯಲ್ಲಿ ಸುಮ್ಮನೆ ಇಟ್ಬಿಟ್ರೆ ಕಾಲ ಕಳೆದಂತೆ ಆ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಹಣದುಬ್ಬರ, ಇನ್ಫ್ಲೇಷನ್. ಇವತ್ತು 100 ರೂಪಾಯಿಗೆ ಸಿಗೋ ವಸ್ತು 10 ವರ್ಷ ಬಿಟ್ಟು 200-300 ರೂಪಾಯಿಗೆ ಸಿಗಬಹುದು. ಹಾಗಾಗಿ ನಮ್ಮ ಹಣ ಕೂಡ ಈ ಹಣದುಬ್ಬರಕ್ಕಿಂತ ಜಾಸ್ತಿ ವೇಗದಲ್ಲಿ ಬೆಳಿಬೇಕು. ಇಲ್ಲಾಂದ್ರೆ ನಾವು ನಿಜವಾಗ್ಲೂ ಬಡವರಾಗ್ತಾ ಇದ್ದೀವಿ ಅಂತಲೇ ಅರ್ಥ. ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ. ಉಳಿತಾಯ ಮತ್ತು ಹೂಡಿಕೆ ಇವೆರಡರ ನಡುವಿನ ವ್ಯತ್ಯಾಸ ಏನು? ಉಳಿತಾಯ ಅಂದ್ರೆ ಹಣವನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳೋದು, ತುರ್ತು ಪರಿಸ್ಥಿತಿಗೆ ಸಿದ್ಧವಾಗಿ ಇಟ್ಕೊಳ್ಳೋದು. ಹೂಡಿಕೆ ಅಂದ್ರೆ ಆ ಹಣವನ್ನ ಬೆಳೆಸೋಕೆ ಒಂದು ಸಾಧನದಲ್ಲಿ ತೊಡಗಿಸೋದು, ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಚಿನ್ನ, ಸ್ಥಿರಾಸ್ತಿ ಇತ್ಯಾದಿ. ಎರಡೂ ಮುಖ್ಯ, ಆದ್ರೆ ಎರಡರ ಉದ್ದೇಶ ಬೇರೆ ಬೇರೆ. ಮೊದಲು ತುರ್ತುನಿಧಿ ಸಿದ್ಧಪಡಿಸಿಕೊಂಡು ಆಮೇಲೆ ಹೆಚ್ಚುವರಿ ಹಣವನ್ನ ಹೂಡಿಕೆ ಮಾಡೋದು ಸೂಕ್ತ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಷಯ, ಸಣ್ಣ ವಯಸ್ಸಿನಲ್ಲೇ ಹೂಡಿಕೆ ಶುರು ಮಾಡೋದ ಶಕ್ತಿ. ಇಬ್ಬರು ಸ್ನೇಹಿತರ ಉದಾಹರಣೆ ತಗೊಳ್ಳಿ. ಒಬ್ಬ 25ನೇ ವಯಸ್ಸಿನಿಂದ ತಿಂಗಳಿಗೆ 5,000 ರೂಪಾಯಿ ಹೂಡಿಕೆ ಮಾಡ್ತಾ ಹೋಗ್ತಾನೆ. ಇನ್ನೊಬ್ಬ 35ನೇ ವಯಸ್ಸಿನಿಂದ ತಿಂಗಳಿಗೆ 10,000 ರೂಪಾಯಿ ಹೂಡಿಕೆ ಮಾಡ್ತಾ ಹೋಗ್ತಾನೆ. ಇಬ್ಬರೂ 60ನೇ ವಯಸ್ಸಿಗೆ ಬಂದಾಗ ಮೊದಲಿನವನ ಬಳಿ ಇರೋ ಸಂಪತ್ತು ಎರಡನೆಯವನಿಗಿಂತ ಬಹಳ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವನಿಗೆ ಚಕ್ರಬಡ್ಡಿ ಬೆಳೆಯೋಕೆ 10 ವರ್ಷ ಜಾಸ್ತಿ ಸಮಯ ಸಿಕ್ಕಿರುತ್ತೆ. ಇದನ್ನೇ ಸಮಯದ ಶಕ್ತಿ ಅಂತ ಕರೀತಾರೆ. ಹಾಗಾಗಿ ಎಷ್ಟು ಬೇಗ ಹೂಡಿಕೆ ಶುರು ಮಾಡ್ತೀರೋ ಅಷ್ಟು ಒಳ್ಳೆಯದು, ಎಷ್ಟೇ ಸಣ್ಣ ಮೊತ್ತ ಆಗಿದ್ರೂ ಪರವಾಗಿಲ್ಲ. ಇನ್ನೊಂದು ವಿಷಯ, ವೈವಿಧ್ಯೀಕರಣ, ಡೈವರ್ಸಿಫಿಕೇಷನ್. ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡಬಾರದು ಅನ್ನೋ ಗಾದೆ ಕೇಳಿದ್ದೀರಾ? ಹೂಡಿಕೆಯ ವಿಷಯದಲ್ಲೂ ಇದೇ ಸತ್ಯ ಅನ್ವಯಿಸುತ್ತೆ. ಎಲ್ಲಾ ಹಣವನ್ನ ಒಂದೇ ಜಾಗದಲ್ಲಿ ಹೂಡಿಕೆ ಮಾಡಿದ್ರೆ ಆ ಒಂದು ಕ್ಷೇತ್ರ ಕುಸಿದ್ರೆ ನಮ್ಮ ಸಂಪೂರ್ಣ ಸಂಪತ್ತು ಕುಸಿಯುತ್ತೆ. ಆದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಸಾಧನಗಳಲ್ಲಿ ಹಣ ಹಂಚಿಟ್ರೆ ಒಂದು ಕಡೆ ನಷ್ಟ ಆದ್ರೂ ಇನ್ನೊಂದು ಕಡೆ ಲಾಭ ಸಿಗೋ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಅಪಾಯ ಕಡಿಮೆ ಆಗುತ್ತೆ. ಆದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಎಚ್ಚರಿಕೆ ಕೂಡ ಮುಖ್ಯ. ಇವತ್ತಿನ ಕಾಲದಲ್ಲಿ ಬೇಗ ಶ್ರೀಮಂತರಾಗಿ ಅನ್ನೋ ಆಮಿಷ ತೋರಿಸೋ ಎಷ್ಟೋ ಯೋಜನೆಗಳು, ಚೈನ್ ಮಾರ್ಕೆಟಿಂಗ್, ಕ್ರಿಪ್ಟೋಕರೆನ್ಸಿ ಹಗರಣಗಳು ಇವೆ. ಅತಿಯಾದ ಲಾಭದ ಭರವಸೆ ತೋರಿಸೋ ಯಾವುದೇ ಯೋಜನೆ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ. ಎಲ್ಲಿ ಜಾಸ್ತಿ ಲಾಭದ ಭರವಸೆ ಇರುತ್ತೋ ಅಲ್ಲಿ ಜಾಸ್ತಿ ಅಪಾಯವೂ ಇರುತ್ತೆ ಅನ್ನೋ ಸತ್ಯವನ್ನ ಮರಿಬೇಡಿ. ಆತುರದ ನಿರ್ಧಾರಗಳಿಂದ ಎಷ್ಟೋ ಜನ ತಮ್ಮ ಜೀವಮಾನದ ಉಳಿತಾಯವನ್ನೇ ಕಳಕೊಂಡಿದ್ದಾರೆ. ಇನ್ನೊಂದು ಮುಖ್ಯ ಪಾಠ, ಜ್ಞಾನಾರ್ಜನೆಯಲ್ಲಿ ಹೂಡಿಕೆ ಮಾಡಿ. ಬರೀ ಹಣವನ್ನ ಬೆಳೆಸೋದಷ್ಟೇ ಅಲ್ಲ, ನಮ್ಮ ಕೌಶಲ್ಯವನ್ನ, ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಳೋದು ಒಂದು ರೀತಿಯ ಹೂಡಿಕೆ. ಹೊಸ ಕೌಶಲ್ಯ ಕಲಿತ್ರೆ ಹೊಸ ಅವಕಾಶಗಳು ತೆರೆದುಕೊಳ್ತವೆ, ಸಂಪಾದನೆಯೂ ಹೆಚ್ಚಾಗತ್ತೆ. ಇದೇ ಅತ್ಯುತ್ತಮ ಹೂಡಿಕೆ, ಯಾಕಂದ್ರೆ ಇದನ್ನ ಯಾರೂ ನಮ್ಮಿಂದ ಕಿತ್ಕೊಳ್ಳೋಕೆ ಆಗೋದಿಲ್ಲ. ಈ ಎಲ್ಲಾ ವಿಷಯಗಳನ್ನ ಗಮನಿಸಿದಾಗ ಹಣಕಾಸಿನ ವಿವೇಕ ಅನ್ನೋದು ಬರೀ ಒಂದು ತಂತ್ರವಲ್ಲ, ಅದು ಒಂದು ಜೀವನ ದರ್ಶನ ಅಂತ ಗೊತ್ತಾಗುತ್ತೆ. ಈ ಎಲ್ಲಾ ಪ್ರಾಯೋಗಿಕ ಪಾಠಗಳ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಸತ್ಯ ಅಡಗಿದೆ. ಅದನ್ನ ಶ್ರೀಕೃಷ್ಣ ಪರಮಾತ್ಮ ಸಾವಿರಾರು ವರ್ಷಗಳ ಹಿಂದೆಯೇ ನಮಗೆ ಕಲಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಸಂಪತ್ತಿನ ಬಗ್ಗೆ, ಅದನ್ನ ಸರಿಯಾಗಿ ನಿರ್ವಹಿಸೋ ಬಗ್ಗೆ ಏನು ಕಲಿಸಿದ ಅಂತ ಒಂದು ಅದ್ಭುತ ಕಥೆಯ ಮೂಲಕ ನೋಡೋಣ. ಇದು ಸುಧಾಮನ ಕಥೆ. ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು, ಆದ್ರೆ ಇದರಲ್ಲಿ ಅಡಗಿರೋ ಆರ್ಥಿಕ ಜ್ಞಾನವನ್ನ ಎಷ್ಟು ಜನ ಗಮನಿಸಿದ್ದೀರಿ ಗೊತ್ತಿಲ್ಲ. ಸುಧಾಮ ಮತ್ತು ಕೃಷ್ಣ ಇಬ್ಬರೂ ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ ಗೆಳೆಯರು. ಆದ್ರೆ ವಿಧಿಯ ಆಟ ನೋಡಿ, ಕೃಷ್ಣ ದ್ವಾರಕೆಯ ರಾಜನಾದ, ಸುಧಾಮ ಒಬ್ಬ ಬಡ ಬ್ರಾಹ್ಮಣನಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಊಟಕ್ಕೂ ಗತಿಯಿಲ್ಲದೆ ಕಷ್ಟಪಡ್ತಾ ಇದ್ದ. ಸುಧಾಮನ ಹೆಂಡತಿ ಒಂದು ದಿನ ಗಂಡನಿಗೆ ಹೇಳ್ತಾಳೆ,
ನಿಮ್ಮ ಬಾಲ್ಯ ಸ್ನೇಹಿತ ಕೃಷ್ಣ ಈಗ ದ್ವಾರಕೆಯ ರಾಜ. ಒಮ್ಮೆ ಅವರ ಬಳಿ ಹೋಗಿ ಬನ್ನಿ, ಬಹುಶಃ ಸಹಾಯ ಸಿಗಬಹುದು ಅಂತ. ಸುಧಾಮನಿಗೆ ಸ್ವಾಭಿಮಾನ ಜಾಸ್ತಿ. ಸ್ನೇಹಿತನ ಹತ್ರ ಬರೀ ಸಹಾಯ ಕೇಳೋಕೆ ಹೋಗೋದು ಅವನಿಗೆ ಇಷ್ಟ ಇರಲಿಲ್ಲ. ಆದ್ರೆ ಹೆಂಡತಿ ಮಕ್ಕಳ ಒತ್ತಾಯಕ್ಕೆ ಮಣಿದು ಮನೆಯಲ್ಲಿದ್ದ ಸ್ವಲ್ಪ ಅವಲಕ್ಕಿಯನ್ನ ಗಂಟು ಕಟ್ಟಿಕೊಂಡು ದ್ವಾರಕೆಗೆ ಹೊರಟ. ದ್ವಾರಕೆ ತಲುಪಿದಾಗ ಆ ಬಂಗಾರದ ಅರಮನೆ ನೋಡಿ ಸುಧಾಮನಿಗೆ ಒಳಗೊಳಗೆ ಸಂಕೋಚ, ನಾಚಿಕೆಯಾಗತ್ತೆ. ಏನು, ನಾನೆಲ್ಲಿ, ಈ ವೈಭವ ಎಲ್ಲಿ ಅಂತ. ಆದರೆ ಶ್ರೀಕೃಷ್ಣ ತನ್ನ ಬಡ ಸ್ನೇಹಿತನನ್ನ ನೋಡಿದ ತಕ್ಷಣ ಸಿಂಹಾಸನದಿಂದ ಓಡಿಬಂದು ಅಪ್ಪಿಕೊಳ್ತಾನೆ. ಸ್ವತಃ ಅವನ ಕಾಲು ತೊಳಿತಾನೆ, ಸ್ವಂತ ಕೈಯಿಂದ ಊಟ ಬಡಿಸ್ತಾನೆ. ಇಲ್ಲಿ ಗಮನಿಸಬೇಕಾದ ಮೊದಲ ಪಾಠ, ಸಂಪತ್ತು, ಅಧಿಕಾರ ಎಷ್ಟೇ ಇದ್ರೂ ನಿಜವಾದ ಶ್ರೀಮಂತಿಕೆ ಇರೋದು ಸಂಬಂಧಗಳಲ್ಲಿ, ಪ್ರೀತಿಯಲ್ಲಿ, ಸ್ನೇಹದಲ್ಲಿ ಅಂತ ಕೃಷ್ಣ ತೋರಿಸ್ಕೊಡ್ತಾನೆ. ಹಣ ಎಷ್ಟೇ ಇರಲಿ, ಅದು ಮನುಷ್ಯ ಸಂಬಂಧಗಳಿಗಿಂತ ದೊಡ್ಡದಲ್ಲ ಅನ್ನೋ ಸತ್ಯ ಇವತ್ತಿಗೂ ಎಷ್ಟೋ ಜನ ಮರೆತುಬಿಟ್ಟಿದ್ದಾರೆ. ಹಣಕ್ಕೋಸ್ಕರ ಸ್ನೇಹ, ಸಂಬಂಧಗಳನ್ನ ಬಲಿ ಕೊಡ್ತಾ ಇದ್ದಾರೆ. ಸುಧಾಮ ಕೃಷ್ಣನ ಬಳಿ ಬಾಯಿಬಿಟ್ಟು ಏನೂ ಕೇಳಲಿಲ್ಲ. ಸಂಕೋಚದಿಂದ ಆ ಅವಲಕ್ಕಿಯ ಗಂಟನ್ನು ಮುಚ್ಚಿಟ್ಕೊಂಡ. ಆದರೆ ಕೃಷ್ಣ ಪರಮಾತ್ಮ ಎಲ್ಲಾ ಗೊತ್ತಿದ್ರೂ ಗೊತ್ತಿಲ್ದೇ ಇರೋ ಹಾಗೆ ಆ ಅವಲಕ್ಕಿ ಗಂಟನ್ನ ಬಲವಂತವಾಗಿ ಕಸ್ಕೊಂಡು ಪ್ರೀತಿಯಿಂದ ತಿಂತಾನೆ. ಇದಕ್ಕಿಂತ ರುಚಿಯಾದ ಊಟ ನಾನೆಂದೂ ತಿಂದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಎರಡನೇ ಆಳವಾದ ಪಾಠ ಸಿಗುತ್ತೆ. ಕೊಡುಗೆಯ ಮೌಲ್ಯ ಅದರ ಗಾತ್ರದಲ್ಲಿಲ್ಲ, ಅದರಲ್ಲಿರೋ ಪ್ರೀತಿಯಲ್ಲಿದೆ. ಹಣಕಾಸಿನ ವಿಷಯದಲ್ಲೂ ಇದೇ ಸತ್ಯ. ಸಣ್ಣ ಮುತ್ತ ಆಗಿದ್ರೂ ಅದನ್ನ ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಉಳಿಸಿದ್ರೆ ಅದೇ ದೊಡ್ಡ ಸಂಪತ್ತಾಗಿ ಬೆಳೆಯುತ್ತೆ. ಸುಧಾಮ ಕೃಷ್ಣನ ಬಳಿಯಿಂದ ಏನೂ ಕೇಳದೆ, ಏನೂ ಪಡ್ಕೊಳ್ಳದೆ ಮನೆಗೆ ವಾಪಸ್ ಹೊರಟ. ದಾರಿಯುದ್ದಕ್ಕೂ ಅವನಿಗೆ ಒಂದು ಕಡೆ ಬೇಸರ, ನಾನ್ಯಾಕೆ ನನ್ನ ಕಷ್ಟ ಹೇಳ್ಕೊಳ್ಳಿಲ್ಲ ಅಂತ. ಇನ್ನೊಂದು ಕಡೆ ಸಂತೋಷ, ಕೃಷ್ಣನ ಪ್ರೀತಿ, ಆತಿಥ್ಯ ಸಿಕ್ತಲ್ಲ ಅಂತ. ಮನೆ ತಲುಪಿದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಅವನ ಸಣ್ಣ ಗುಡಿಸಿಲಿನ ಜಾಗದಲ್ಲಿ ಈಗ ಒಂದು ಸುಂದರ ಅರಮನೆ ಎದ್ದು ನಿಂತಿತ್ತು. ಎಲ್ಲಾ ಸೌಕರ್ಯಗಳಿಂದ ಕೂಡಿತ್ತು. ಕೃಷ್ಣ ಏನೂ ಕೇಳದೆ, ಏನೂ ಹೇಳದೆ ತನ್ನ ಸ್ನೇಹಿತನ ಎಲ್ಲಾ ಅಗತ್ಯಗಳನ್ನ ಪೂರೈಸಿಬಿಟ್ಟಿದ್ದ. ಈ ಕಥೆಯಲ್ಲಿ ಅಡಗಿರೋ ಆರ್ಥಿಕ ಜ್ಞಾನ ಏನಂದ್ರೆ, ಸುಧಾಮ ಎಂದಿಗೂ ದುರಾಸೆ ಪಡಲಿಲ್ಲ. ಕೃಷ್ಣನ ಸಂಪತ್ತು ನೋಡಿ ಅಸೂಯೆ ಪಡಲಿಲ್ಲ. ತನ್ನ ಬಡತನದಲ್ಲೂ ಸಂತೃಪ್ತಿಯಿಂದ ಇದ್ದ. ಈ ಸಂತೃಪ್ತಿಯ ಮನೋಭಾವವೇ ಅವನಿಗೆ ಆಂತರಿಕ ಶ್ರೀಮಂತಿಕೆ ಕೊಟ್ಟಿತ್ತು. ಮತ್ತೆ ಅದೇ ಮನೋಭಾವ ಕೊನೆಗೆ ಬಾಹ್ಯ ಸಂಪತ್ತನ್ನು ಅವನ ಬಳಿಗೆ ಸೆಳೆದು ತಂದಿತು. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ, ಅಸೂಯೆ, ದುರಾಸೆಗಳಿಂದ ತಗೊಳ್ಳೋ ಆರ್ಥಿಕ ನಿರ್ಧಾರಗಳು ಯಾವಾಗಲೂ ತಪ್ಪಾಗುತ್ತೆ. ಆದರೆ ಸಂತೃಪ್ತಿ, ಶಾಂತಿಯಿಂದ ತಗೊಳ್ಳೋ ನಿರ್ಧಾರಗಳು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುತ್ತವೆ. ಸುಧಾಮನ ಕಥೆಯ ನಂತರ ಈಗ ನಾವು ಇನ್ನೊಂದು ಆಳವಾದ ಪೌರಾಣಿಕ ಪ್ರಸಂಗದ ಕಡೆಗೆ ಹೋಗೋಣ. ಇದು ಮಹಾಭಾರತದ ಕಥೆ. ಯುಧಿಷ್ಠಿರ ಮತ್ತು ರಾಜಸೂಯ ಯಜ್ಞದ ಸಂದರ್ಭದಲ್ಲಿ ನಡೆದ ಪ್ರಸಂಗ. ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಜ್ಞ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಈ ಯಜ್ಞ ಮಾಡೋಕೆ ಅಪಾರ ಸಂಪತ್ತು ಬೇಕಿತ್ತು. ಯುಧಿಷ್ಠಿರ ಶ್ರೀಕೃಷ್ಣನ ಬಳಿ ಸಲಹೆ ಕೇಳ್ತಾನೆ. ಆಗ ಕೃಷ್ಣ ಒಂದು ಮುಖ್ಯ ಮಾತು ಹೇಳ್ತಾನೆ. ಸಂಪತ್ತು ಸಂಪಾದಿಸೋದೇ ಒಂದು ಕಲೆ, ಆದ್ರೆ ಅದನ್ನ ಸರಿಯಾಗಿ ಬಳಸೋದು ಇನ್ನೂ ದೊಡ್ಡ ಕಲೆ ಅಂತ. ಪಾಂಡವರು ದಿಗ್ವಿಜಯ ಯಾತ್ರೆಗೆ ಹೋಗಿ ವಿವಿಧ ರಾಜ್ಯಗಳ ಜೊತೆ ಒಳ್ಳೆಯ ಸಂಬಂಧ ಬೆಳೆಸಿ ನ್ಯಾಯಯುತವಾಗಿ ಸಂಪತ್ತು ಸಂಗ್ರಹಿಸ್ತಾರೆ, ಬಲವಂತವಾಗಿ ಅಥವಾ ಅನ್ಯಾಯದಿಂದ ಅಲ್ಲ. ಇಲ್ಲಿ ಮೊದಲ ಪಾಠ ಸಿಗುತ್ತೆ. ಸಂಪತ್ತು ಸಂಪಾದಿಸೋ ಮಾರ್ಗ ಸರಿಯಾಗಿರಬೇಕು. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಬೇಗ ಶ್ರೀಮಂತರಾಗೋಕೆ ಅನ್ಯಾಯದ ದಾರಿ ಹಿಡಿತಾರೆ. ಮೋಸ, ವಂಚನೆ, ಲಂಚ. ಆದ್ರೆ ಇಂಥ ಸಂಪತ್ತು ಎಂದಿಗೂ ಶಾಶ್ವತವಾಗಿ ಉಳಿಯಲ್ಲ, ಮನಸ್ಸಿಗೆ ಶಾಂತಿಯನ್ನೂ ಕೊಡಲ್ಲ. ಕೃಷ್ಣ ಯುಧಿಷ್ಠಿರನಿಗೆ ಕಲಿಸಿದ ಪಾಠ ಇದೆ. ಧರ್ಮಬದ್ಧವಾಗಿ ಸಂಪಾದಿಸಿದ ಸಂಪತ್ತು ಮಾತ್ರ ನಿಜವಾದ ನೆಮ್ಮದಿ ಕೊಡುತ್ತೆ. ಯಜ್ಞ ಮುಗಿದ ನಂತರ ಆ ಅಪಾರ ಸಂಪತ್ತನ್ನ ಪಾಂಡವರು ದಾನ ಮಾಡ್ತಾರೆ. ಬ್ರಾಹ್ಮಣರಿಗೆ, ಬಡವರಿಗೆ ಹಂಚುತ್ತಾರೆ. ಇಲ್ಲಿ ಇನ್ನೊಂದು ಆಳವಾದ ಪಾಠ ಅಡಗಿದೆ. ಸಂಪತ್ತನ್ನ ಬರೀ ಸಂಗ್ರಹಿಸೋದಷ್ಟೇ ಅಲ್ಲ, ಅದನ್ನ ಸಮಾಜದ ಒಳಿತಿಗೆ ಬಳಸೋದು ಮುಖ್ಯ ಅಂತ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಜ್ಞ, ದಾನ, ತಪಸ್ಸು ಇವನ್ನ ಎಂದಿಗೂ ಬಿಡಬಾರ್ದು ಅಂತ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ, ಎಷ್ಟೇ ಉಳಿಸಿದ್ರೂ, ಎಷ್ಟೇ ಸಂಪಾದಿಸಿದ್ರೂ ಅದರಲ್ಲಿ ಒಂದು ಸಣ್ಣ ಭಾಗವನ್ನ ದಾನ, ಸೇವೆಗೆ ಎತ್ತಿಡೋದು ಮನಸ್ಸಿಗೆ ಒಂದು ರೀತಿಯ ವಿಶಾಲತೆಯನ್ನ, ಶಾಂತಿಯನ್ನ ಕೊಡುತ್ತೆ. ಬರೀ ಕೂಡಿಡೋ ಮನೋಭಾವ ಮನುಷ್ಯನನ್ನ ಸಂಕುಚಿತನನ್ನಾಗಿ ಮಾಡುತ್ತೆ. ಆದರೆ ಹಂಚಿಕೊಳ್ಳೋ ಮನೋಭಾವ ಮನುಷ್ಯನನ್ನ ವಿಶಾಲನನ್ನಾಗಿ ಮಾಡುತ್ತೆ. ಇದೇ ಸಂದರ್ಭದಲ್ಲಿ ದುರ್ಯೋಧನನ ಕಥೆಯನ್ನು ಗಮನಿಸಿ. ಪಾಂಡವರ ಸಂಪತ್ತು, ವೈಭವ ನೋಡಿ ದುರ್ಯೋಧನನಿಗೆ ಅಸೂಯೆ ಹುಟ್ಟುತ್ತೆ. ಮಯಸಭೆಯಲ್ಲಿ ನೀರನ್ನ ನೆಲ ಅಂತ ತಿಳ್ಕೊಂಡು ಜಾರಿ ಬಿದ್ದಾಗ ದ್ರೌಪದಿ ನಗ್ತಾಳೆ. ಆ ಅವಮಾನ ದುರ್ಯೋಧನನ ಮನಸ್ಸಿನಲ್ಲಿ ಆಳವಾದ ಗಾಯ ಮಾಡುತ್ತೆ.
ಈ ಅಸೂಯೆ, ಈ ಅವಮಾನದ ಭಾವನೆಯೇ ಮುಂದೆ ಜೂಜಾಟಕ್ಕೆ, ಪಗಡೆಯಾಟಕ್ಕೆ, ಕೊನೆಗೆ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ. ಇಲ್ಲಿ ಇನ್ನೊಂದು ಗಂಭೀರ ಪಾಠ ಸಿಗುತ್ತೆ. ಇನ್ನೊಬ್ಬರ ಸಂಪತ್ತು ನೋಡಿ ಅಸೂಯೆ ಪಡೋದು ಎಷ್ಟು ಅಪಾಯಕಾರಿ ಅಂತ. ಈ ಅಸೂಯೆ ದುರ್ಯೋಧನನನ್ನ ಪಗಡೆಯಾಟನ ಮೂಲಕ ಪಾಂಡವರ ಸಂಪತ್ತನ್ನ ಕಸಿದುಕೊಳ್ಳೋ ಹುನ್ನಾರಕ್ಕೆ ಕರೆದುತೊಯ್ಯುತ್ತೆ. ಇದೇ ಜೂಜಾಟದ ಚಟ ಇವತ್ತಿನ ಕಾಲದಲ್ಲಿ ಷೇರು ಮಾರುಕಟ್ಟೆಯ ಚಟ, ಬೆಟ್ಟಿಂಗ್ ಆ್ಯಪ್ಗಳ ಚಟ ಆಗಿ ರೂಪ ಪಡ್ಕೊಂಡಿದೆ. ಪಗಡೆಯಾಟದಲ್ಲಿ ಯುಧಿಷ್ಠಿರ ತನ್ನ ಎಲ್ಲಾ ಸಂಪತ್ತನ್ನ, ರಾಜ್ಯವನ್ನ, ಕೊನೆಗೆ ತನ್ನ ಸಹೋದರರನ್ನ, ಪತ್ನಿಯನ್ನೂ ಪಣಕ್ಕಿಟ್ಟು ಸೋಲ್ತಾನೆ. ಇಲ್ಲಿ ಒಂದು ಎಚ್ಚರಿಕೆಯ ಪಾಠ ಅಡಗಿದೆ. ಜೂಜಾಟ, ಬೆಟ್ಟಿಂಗ್, ಅತಿಯಾದ ಅಪಾಯ ತಗೊಳ್ಳೋ ಹೂಡಿಕೆಗಳು ಒಂದೇ ಕ್ಷಣದಲ್ಲಿ ವರ್ಷಗಳ ಸಂಪತ್ತನ್ನ ನಾಶ ಮಾಡಿಬಿಡುತ್ತೆ. ಯುಧಿಷ್ಠಿರ ಧರ್ಮರಾಜ ಅಂತ ಹೆಸರು ಪಟ್ಕೊಂಡಿದ್ರೂ ಜೂಜಾಟದ ಚಟದ ಮುಂದೆ ಅವನ ವಿವೇಕವೂ ಸೋತಿತ್ತು ಅನ್ನೋದನ್ನ ಮರಿಬಾರದು. ಇವತ್ತಿನ ಕಾಲದಲ್ಲಿ ಎಷ್ಟೋ ಬುದ್ಧಿವಂತ, ವಿದ್ಯಾವಂತ ಜನ ಕೂಡ ಬೆಟ್ಟಿಂಗ್, ಆನ್ಲೈನ್ ಜೂಜಾಟದ ಚಟಕ್ಕೆ ಬಲಿಯಾಗಿ ತಮ್ಮ ಜೀವಮಾನದ ಸಂಪತ್ತನ್ನೇ ಕಳ್ಕೊಳ್ತಿದ್ದಾರೆ. ಇದೇ ಪಗಡೆಯಾಟದ ಆಧುನಿಕ ರೂಪ. ಶ್ರೀಕೃಷ್ಣ ಇಲ್ಲಿ ನೇರವಾಗಿ ಪಗಡೆಯಾಟ ನಿಲ್ಲಿಸಿಲ್ಲ ನಿಜ. ಆದರೆ ಮುಂದೆ ಗೀತೆಯಲ್ಲಿ ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ಕ್ರೋಧ, ಆಸೆ, ಲೋಭ ಇವು ಮೂರೂ ಮನುಷ್ಯನ ನಾಶಕ್ಕೆ ಕಾರಣವಾಗೋ ನರಕದ ಬಾಗಿಲುಗಳು ಅಂತ. ಇವು ಮೂರನ್ನೂ ತ್ಯಜಿಸಿದ ಮನುಷ್ಯ ಮಾತ್ರ ನಿಜವಾದ ಸುಖ, ಶಾಂತಿ ಪಡಿತಾನೆ ಅಂತ ಕೃಷ್ಣ ಸ್ಪಷ್ಟಪಡಿಸ್ತಾನೆ. ಹಣಕಾಸಿನ ವಿಷಯದಲ್ಲೂ ಲೋಭ ಅನ್ನೋದೇ ಅತಿದೊಡ್ಡ ಶತ್ರು. ಎಷ್ಟಿದ್ರೂ ಸಾಲದು ಅನ್ನೋ ಮನೋಭಾವ ಮನುಷ್ಯನನ್ನ ಎಂದಿಗೂ ಸಂತೃಪ್ತನಾಗಿರುಗೊಡಲ್ಲ. ಈಗ ನಾವು ಗೀತೆಯ ಆಳಕ್ಕಿಳಿಯೋಣ. ಶ್ರೀಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಕೊಟ್ಟ ಬೋಧನೆಯ ಮೂಲಕ ಸಂಪತ್ತಿನ ಬಗೆಗಿನ ಸರಿಯಾದ ದೃಷ್ಟಿಕೋನವನ್ನ ಅರ್ಥಮಾಡಿಕೊಳ್ಳೋಣ. ಯುದ್ಧ ಶುರುವಾಗೋ ಮುಂಚೆ ಅರ್ಜುನ ತನ್ನ ಬಂಧುಗಳನ್ನ, ಗುರುಗಳನ್ನ ಎದುರಿನ ಸೈನ್ಯದಲ್ಲಿ ನೋಡಿ ಕುಸಿದು ಬಿಡ್ತಾನೆ. ಬಿಲ್ಲುಬಾಣ ಕೆಳಗಿಟ್ಬಿಡ್ತಾನೆ. ಆಗ ಶ್ರೀಕೃಷ್ಣ ಅವನಿಗೆ ಕರ್ಮಯೋಗದ ಪಾಠ ಕಲಿಸ್ತಾನೆ. ನಿನಗೆ ಕರ್ಮ ಮಾಡೋ ಅಧಿಕಾರ ಇದೆ, ಆದರೆ ಅದರ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ ಅಂತ. ಈ ಒಂದು ಮಾತು ಸಂಪೂರ್ಣ ಜೀವನ ದರ್ಶನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಇದನ್ನ ಹಣಕಾಸಿನ ವಿಷಯಕ್ಕೆ ಅನ್ವಯಿಸಿ ನೋಡೋಣ. ಇವತ್ತು ಎಷ್ಟೋ ಜನ ಹಣ ಸಂಪಾದನೆಯ ಫಲಿತಾಂಶದ ಬಗ್ಗೆ ಮಾತ್ರ ಯೋಚಿಸ್ತಾ ಅದರ ಚಿಂತೆಯಲ್ಲೇ ನಿದ್ದೆ ಕಳ್ಕೊಳ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ ಮೇಲೆ ಪ್ರತಿ ಗಂಟೆಗೊಮ್ಮೆ ಫೋನ್ ನೋಡ್ತಾ ಬೆಲೆ ಏರಿಳಿತಕ್ಕೆ ತಕ್ಕಂತೆ ಸಂತೋಷ, ದುಃಖ ಅನುಭವಿಸ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಆದರೆ ಕೃಷ್ಣನ ಬೋಧನೆ ಪ್ರಕಾರ ನಾವು ಮಾಡಬೇಕಾಗಿರೋದು ಸರಿಯಾದ ಕರ್ಮ, ಅಂದ್ರೆ ಸರಿಯಾದ ಸಂಶೋಧನೆ ಮಾಡಿ, ವಿವೇಕದಿಂದ ಹೂಡಿಕೆ ಮಾಡಿ, ಆಮೇಲೆ ಫಲಿತಾಂಶದ ಬಗ್ಗೆ ನಿರ್ಲಿಪ್ತರಾಗಿ ಇರೋದು. ಪ್ರತಿಕ್ಷಮ ಚಿಂತೆ ಮಾಡಿದ್ರೆ ಬೆಲೆ ಏರಲ್ಲ, ಇಳಿಯಲ್ಲ. ಬದಲಿಗೆ ನಮ್ಮ ಮನಸ್ಸಿನ ಶಾಂತಿ ಮಾತ್ರ ಹಾಳಾಗುತ್ತೆ. ಇಲ್ಲಿ ಒಂದು ಸಣ್ಣ ಪ್ರಸಂಗ ನೆನಪಿಸಿಕೊಳ್ಳಿ. ಗೀತೆಯ ಇನ್ನೊಂದು ಭಾಗದಲ್ಲಿ ಕೃಷ್ಣ ಹೇಳ್ತಾನೆ, ಸಮಚಿತ್ತ ಮನುಷ್ಯ ಸುಖ ದುಃಖ, ಲಾಭನಷ್ಟ, ಜಯ ಅಪಜಯ ಇವೆಲ್ಲವನ್ನ ಸಮಾನವಾಗಿ ಸ್ವೀಕರಿಸ್ತಾನೆ ಅಂತ. ಈ ಸಮಚಿತ್ತತೆಯೇ ನಿಜವಾದ ಯೋಗ. ಹಣಕಾಸಿನ ವಿಷಯದಲ್ಲೂ ಷೇರು ಮಾರುಕಟ್ಟೆಯಲ್ಲಿ ಲಾಭ ಬಂದಾಗ ಅತಿಯಾಗಿ ಸಂತೋಷಪಡದೆ, ನಷ್ಟ ಆದಾಗ ಅತಿಯಾಗಿ ಕುಗ್ಗದೇ ಇರೋ ಮನಸ್ಥಿತಿಯೇ ದೀರ್ಘಕಾಲದ ಯಶಸ್ಸಿಗೆ ಕಾರಣ ಆಗುತ್ತೆ. ಭಾವೋದ್ವೇಗದಿಂದ ತಗೊಳ್ಳೋ ನಿರ್ಧಾರಗಳು ಮಾರುಕಟ್ಟೆ ಕುಸಿದ ತಕ್ಷಣ ಭಯದಿಂದ ಎಲ್ಲಾ ಮಾರಿಬಿಡೋದು, ಅಥವಾ ಏರಿದ ತಕ್ಷಣ ಆಸೆಯಿಂದ ಇನ್ನಷ್ಟು ಸಾಲ ಮಾಡಿ ಹೂಡಿಕೆ ಮಾಡೋದು, ಇವೆಲ್ಲ ಕೊನೆಗೆ ನಷ್ಟಕ್ಕೆ ಕಾರಣ ಆಗುತ್ತೆ. ಇನ್ನೊಂದು ಪ್ರಮುಖ ಪ್ರಸಂಗ ಗಮನಿಸಿ. ಗೀತೆಯಲ್ಲಿ ಕೃಷ್ಣ 3 ಬಗೆಯ ಸ್ವಭಾವಗಳ ಬಗ್ಗೆ ಹೇಳ್ತಾನೆ: ಸಾತ್ವಿಕ, ರಾಜಸಿಕ, ತಾಮಸಿಕ. ಇದನ್ನ ಹಣ ಖರ್ಚು ಮಾಡೋ ರೀತಿಗೆ ಅನ್ವಯಿಸಿ ನೋಡಬಹುದು. ತಾಮಸಿಕ ಮನುಷ್ಯ ಆಲೋಚನೆ ಇಲ್ಲದೆ ಸೋಮಾರಿತನದಿಂದ ಹಣ ಪೋಲು ಮಾಡ್ತಾನೆ, ಸಾಲ ಮಾಡ್ತಾನೆ, ಜವಾಬ್ದಾರಿ ತಗೊಳ್ಳಲ್ಲ. ರಾಜಸಿಕ ಮನುಷ್ಯ ಪ್ರತಿಷ್ಠೆಗೋಸ್ಕರ, ತೋರಿಕೆಗೋಸ್ಕರ ಖರ್ಚು ಮಾಡ್ತಾನೆ. ದುಬಾರಿ ಕಾರು, ದೊಡ್ಡ ಮನೆ ಎಲ್ಲ ಇನ್ನೊಬ್ಬರಿಗೆ ತೋರಿಸೋಕೋಸ್ಕರ. ಆದರೆ ಸಾತ್ವಿಕ ಮನುಷ್ಯ ವಿವೇಕದಿಂದ, ಅಗತ್ಯಕ್ಕೆ ತಕ್ಕಂತೆ, ಭವಿಷ್ಯದ ಬಗ್ಗೆ ಯೋಚಿಸಿ ಹಣ ನಿರ್ವಹಿಸ್ತಾನೆ. ಅಗತ್ಯ ಇರೋರಿಗೆ ಹಂಚುತ್ತಾನೆ. ಈ 3ರಲ್ಲಿ ಯಾವ ಸ್ವಭಾವ ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇನ್ನೊಂದು ಆಳವಾದ ಬೋಧನೆ. ಕೃಷ್ಣ ಹೇಳ್ತಾನೆ, ಎಲ್ಲವೂ ನನ್ನಿಂದಲೇ ಬಂತು, ಎಲ್ಲವೂ ನನ್ನಲ್ಲೇ ಲೀನವಾಗತ್ತೆ ಅಂತ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಸಂಪಾದಿಸೋ ಹಣ, ನಮ್ಮ ಆಸ್ತಿ ಇವೆಲ್ಲ ನಮ್ಮ ಜೊತೆ ಶಾಶ್ವತವಾಗಿ ಬರಲ್ಲ ಅನ್ನೋ ಸತ್ಯ ಗೊತ್ತಾಗತ್ತೆ. ಈ ಸತ್ಯ ಅರ್ಥ ಆದ್ರೆ ನಾವು ಸಂಪತ್ತಿನ ಮೇಲೆ ಅತಿಯಾದ ಮೋಹ ಇಟ್ಕೊಳ್ಳೋದನ್ನ ಬಿಟ್ಬಿಡ್ತೀವಿ. ಬದಲಿಗೆ ಅದನ್ನ ಜವಾಬ್ದಾರಿಯುತವಾಗಿ, ವಿವೇಕದಿಂದ ನಿರ್ವಹಿಸೋಕೆ ಕಲಿತೀವಿ. ಸಂಪತ್ತು ಒಂದು ಟ್ರಸ್ಟ್ ಇದ್ದ ಹಾಗೆ. ಅದನ್ನ ನಾವು ನಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಬಳಸೋಕೆ ವಹಿಸಿಕೊಟ್ಟಿರೋ ಜವಾಬ್ದಾರಿ. ಅದೇ ನಮ್ಮ ಶಾಶ್ವತ ಆಸ್ತಿ ಅಲ್ಲ ಅನ್ನೋ ವಿವೇಕ ಬೆಳೆಸ್ಕೊಳ್ಬೇಕು.
ಈ ಎಲ್ಲಾ ಪೌರಾಣಿಕ ಪಾಠಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ಶ್ರೀಕೃಷ್ಣ ನಮಗೆ ಕಲಿಸೋ ಸಂದೇಶ ಸ್ಪಷ್ಟ. ಹಣ ಸಂಪಾದಿಸಿ, ವಿವೇಕದಿಂದ ಉಳಿಸಿ, ಜವಾಬ್ದಾರಿಯುತವಾಗಿ ಹೂಡಿಕೆ ಮಾಡಿ. ಆದ್ರೆ ಅದರ ಮೇಲೆ ಮೋಹ ಇಟ್ಕೊಳ್ಬೇಡಿ. ಅದನ್ನ ಸಮಾಜದ ಒಳಿತಿಗೂ ಬಳಸಿ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಶಾಂತಿಯನ್ನ ಎಂದಿಗೂ ಕಳ್ಕೊಳ್ಬೇಡಿ. ನಾವು ಎಷ್ಟೋ ವಿಷಯಗಳನ್ನ ಕಲ್ತ್ವಿ. ಆಸೆ ಮತ್ತು ಅಗತ್ಯದ ವ್ಯತ್ಯಾಸ, ಸಾಲದ ಅಪಾಯ, ಬಜೆಟ್ ಮಾಡೋ ಕಲೆ, ಹೂಡಿಕೆಯ ಶಕ್ತಿ ಮತ್ತು ಸುದಾಮ, ಯುಧಿಷ್ಠಿರ, ಅರ್ಜುನನ ಕಥೆಗಳ ಮೂಲಕ ಶ್ರೀಕೃಷ್ಣ ಕಲಿಸಿದ ಆಳವಾದ ಜೀವನ ಸತ್ಯಗಳು. ಈಗ ಸಮಯ ಬಂದಿದೆ, ಈ ಎಲ್ಲಾ ಜ್ಞಾನವನ್ನ ನಮ್ಮ ಜೀವನದಲ್ಲಿ ನಿಜವಾಗಿ ಅಳವಡಿಸಿಕೊಳ್ಳೋ ಸಮಯ. ಸ್ನೇಹಿತರೆ, ಒಂದು ಸತ್ಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಬದಲಾವಣೆ ಒಂದು ದಿನದಲ್ಲಿ ಆಗಲ್ಲ. ಇವತ್ತು ಈ ಸಂಚಿಕೆ ನೋಡಿ ನಾಳೆಯಿಂದ ಎಲ್ಲಾ ಸರಿಯಾಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ಆದ್ರೆ ಇವತ್ತಿನಿಂದ ಒಂದು ಸಣ್ಣ ಹೆಜ್ಜೆ ಇಡೋಕೆ ಶುರು ಮಾಡಿ. ಒಂದು ಸಣ್ಣ ಡೈರಿ ತಗೊಂಡು ಇವತ್ತಿನ ಖರ್ಚನ್ನ ಬರೆಯೋಕೆ ಶುರು ಮಾಡಿ. ಸಂಬಳ ಬಂದ ತಕ್ಷಣ ಒಂದು ಸಣ್ಣ ಮೊತ್ತವನ್ನಾದರೂ ಬೇರೆ ಖಾತೆಗೆ ವರ್ಗಾಯಿಸಿ. ಇವತ್ತು ಬೇಡ ಅಂತ ಅನಿಸೋ ಒಂದು ಖರೀದಿಯನ್ನ ಮುಂದೂಡಿ. ಈ ಸಣ್ಣ ಸಣ್ಣ ಹೆಜ್ಜೆಗಳೇ ದೊಡ್ಡ ಪರಿವರ್ತನೆಗೆ ಬುನಾದಿ ಹಾಕುತ್ತವೆ. ಜೀವನ ಅನ್ನೋದು ಒಂದು ನದಿ ಇದ್ದ ಹಾಗೆ. ಈ ನದಿ ಸರಿಯಾದ ದಿಕ್ಕಿನಲ್ಲಿ ಹರಿಬೇಕಾದ್ರೆ ದಡಗಳು ಬೇಕು. ಶಿಸ್ತು, ಸಂಯಮ ಅನ್ನೋವು ನಮ್ಮ ಆರ್ಥಿಕ ಜೀವನದ ದಡಗಳು. ಈ ದಡಗಳಿಲ್ದೇ ಇದ್ರೆ ನದಿ ಎಲ್ಲಾ ಕಡೆ ಹರಡಿ ಎಲ್ಲೂ ಆಳವಾಗಿ ಹರಿಯದೆ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಆದರೆ ದಡಗಳಿದ್ರೆ ಆ ನದಿ ಶಕ್ತಿಯುತವಾಗಿ ಒಂದೇ ದಿಕ್ಕಿನಲ್ಲಿ ಹರಿದು ಕೊನೆಗೆ ಮಹಾಸಾಗರ ಸೇರುತ್ತೆ. ನಮ್ಮ ಹಣಕಾಸಿನ ಜೀವನಕ್ಕೂ ಇದೇ ಸತ್ಯ ಅನ್ವಯಿಸುತ್ತೆ. ಶಿಸ್ತು ಅನ್ನೋ ದಡಗಳಿಲ್ಲೇ ನಮ್ಮ ಸಂಪಾದನೆ ಎಲ್ಲೆಲ್ಲೋ ಹರಡಿ ಕರಗಿ ಹೋಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಸುಂದರವಾದ ಮಾತು ಹೇಳ್ತಾನೆ. ಮನಸ್ಸೇ ಮನುಷ್ಯನ ಮಿತ್ರ, ಮನಸ್ಸೇ ಮನುಷ್ಯನ ಶತ್ರು ಅಂತ. ಈ ಮಾತನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನಸ್ಸನ್ನ ನಾವು ಗೆದ್ರೆ ಆ ಮನಸ್ಸೇ ನಮ್ಮ ಅತ್ಯುತ್ತಮ ಸ್ನೇಹಿತ. ಆಸೆಗಳಿಗೆ, ಕ್ಷಣಿಕ ಸುಖಗಳಿಗೆ ನಮ್ಮ ಮನಸ್ಸನ್ನ ನಾವು ಬಿಟ್ಕೊಟ್ರೆ ಅದೇ ಮನಸ್ಸು ನಮ್ಮನ್ನ ಸಾಲದ ಕೂಪಕ್ಕೆ, ಚಿಂತೆಯ ಕೂಪಕ್ಕೆ ತಳ್ಳುತ್ತೆ. ಹಣಕಾಸಿನ ಸ್ವಾತಂತ್ರ್ಯ ಅಂದ್ರೆ ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅದು ಮನಸ್ಸಿನ ಮೇಲಿನ ಜಯ. ಒಂದು ಕ್ಷಣ ಯೋಚಿಸಿ, ಇವತ್ತು ನೀವು ಪಡೋ ಒತ್ತಡ, ಚಿಂತೆ, ನಿದ್ದೆಯಿಲ್ಲದ ರಾತ್ರಿಗಳು ಇವೆಲ್ಲ ಎಲ್ಲಿಂದ ಬರುತ್ತೆ? ಬಹಳಷ್ಟು ಸಲ ಇವೆಲ್ಲ ಹಣಕಾಸಿನ ಅಶಿಸ್ತಿನಿಂದಲೇ ಬರುತ್ತೆ. ಸಾಲದ ಭಾರ, ಮುಂದಿನ ತಿಂಗಳ ಬಿಲ್ಲುಗಳ ಚಿಂತೆ, ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ಇವೆಲ್ಲ ನಮ್ಮ ಮನಸ್ಸಿನ ಶಾಂತಿಯನ್ನ ಕಳೆದಿಬಿಡುತ್ತೆ. ಆದ್ರೆ ಇವತ್ತಿನಿಂದ ನೀವು ಶಿಸ್ತಿನ ಹಾದಿ ಹಿಡಿದ್ರೆ ನಿಧಾನವಾಗಿ ಈ ಆತಂಕಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಒಂದು ದಿನ ನೀವು ಸಂಪೂರ್ಣ ನೆಮ್ಮದಿಯಿಂದ ನಿದ್ದೆ ಮಾಡೋ ಸ್ಥಿತಿಗೆ ತಲುಪ್ತೀರಿ. ಇನ್ನೊಂದು ವಿಷಯ ಮನಸ್ಸಿನಲ್ಲಿಟ್ಕೊಳ್ಳಿ. ನಿಮ್ಮ ಹಣಕಾಸಿನ ಪ್ರಯಾಣ ಇನ್ನೊಬ್ಬರ ಪ್ರಯಾಣಕ್ಕಿಂತ ಭಿನ್ನವಾಗಿರಬಹುದು. ಅದು ಪರವಾಗಿಲ್ಲ. ಪ್ರತಿಯೊಬ್ಬರ ಪರಿಸ್ಥಿತಿ ಬೇರೆ ಬೇರೆ, ಸಂಪಾದನೆ ಬೇರೆ ಬೇರೆ, ಜವಾಬ್ದಾರಿಗಳು ಬೇರೆ ಬೇರೆ. ಇನ್ನೊಬ್ಬರ ಜೊತೆ ಹೋಲಿಸಿಕೊಂಡು ನಿರಾಶರಾಗೋ ಬದಲು ನಿನ್ನೆಯ ನೀವು ಮತ್ತು ಇವತ್ತಿನ ನೀವು ಇವರಿಬ್ಬರನ್ನ ಹೋಲಿಸಿ. ಪ್ರತಿ ತಿಂಗಳೂ ಸ್ವಲ್ಪ ಸ್ವಲ್ಪವಾದರೂ ಉಳಿಸ್ತಾ ಇದ್ದೀರಾ, ಸ್ವಲ್ಪ ಸ್ವಲ್ಪವಾದರೂ ಶಿಸ್ತು ಬೆಳೆಸ್ಕೊಡ್ತಾ ಇದ್ದೀರಾ ಅಂತ ನೋಡಿ. ಈ ನಿರಂತರ ಪ್ರಗತಿಯೇ ನಿಜವಾದ ಯಶಸ್ಸು. ಶ್ರೀಕೃಷ್ಣ ಸುದಾಮನಿಗೆ, ಅರ್ಜುನನಿಗೆ, ಯುಧಿಷ್ಠಿರನಿಗೆ ಕಲಿಸಿದ ಪಾಠಗಳು ಬರೀ ಆ ಕಾಲದ ಜನನಿಗೆ ಮಾತ್ರ ಸೀಮಿತ ಅಲ್ಲ. ಆ ಪಾಠಗಳು ಇವತ್ತಿನ ನೀವು, ನಾನು, ನಮ್ಮೆಲ್ಲರಿಗೂ ಅನ್ವಯಿಸುತ್ತವೆ. ಸಂಪತ್ತನ್ನ ವಿವೇಕದಿಂದ ಸಂಪಾದಿಸಿ, ಶಿಸ್ತಿನಿಂದ ಉಳಿಸಿ, ಜವಾಬ್ದಾರಿಯುತವಾಗಿ ಬೆಳೆಸಿ, ಸಂತೃಪ್ತಿಯಿಂದ ಬಳಸಿ. ಇದೇ ಆ ಪುರಾತನ ಜ್ಞಾನದ ಸಾರ. ಈ ಸಾರವನ್ನ ಇವತ್ತಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ನಿರ್ಧರಿಸಿ. ಇಷ್ಟು ಹೊತ್ತು ನಾವು ಒಟ್ಟಿಗೆ ನಡೆದ ಈ ಪ್ರಯಾಣದಲ್ಲಿ ಹಣಕಾಸಿನ ಶಿಸ್ತಿನ ಬಗ್ಗೆ, ಆಸೆಗಳ ನಿಯಂತ್ರಣದ ಬಗ್ಗೆ, ಸಾಲದ ಅಪಾಯದ ಬಗ್ಗೆ, ಹೂಡಿಕೆಯ ಶಕ್ತಿಯ ಬಗ್ಗೆ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಅಮೂಲ್ಯ ಬೋಧನೆಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡಿದ್ದೀವಿ. ಈಗ ಸಮಯ ಬಂದಿದೆ. ಈ ಎಲ್ಲಾ ಜ್ಞಾನವನ್ನ ಒಂದು ಅಂತಿಮ ಸಂಕಲ್ಪವಾಗಿ ಪರಿವರ್ತಿಸೋ ಸಮಯ. ಸ್ನೇಹಿತರೆ, ಒಂದು ವಿಷಯ ಸ್ಪಷ್ಟವಾಗಿ ನೆನಪಿಡಿ. ಹಣ ಅನ್ನೋದು ಜೀವನದ ಗುರಿಯಲ್ಲ, ಅದು ಜೀವನ ಸಾಗಿಸೋ ಒಂದು ಸಾಧನ ಮಾತ್ರ. ಆದ್ರೆ ಈ ಸಾಧನವನ್ನ ಸರಿಯಾಗಿ ಬಳಸೋಕೆ ಬಾರದೇ ಇದ್ರೆ ಅದೇ ಸಾಧನ ನಮ್ಮ ಜೀವನವನ್ನ ನಾಶ ಮಾಡಿಬಿಡುತ್ತೆ. ಸಾಲದ ಒತ್ತಡ, ಚಿಂತೆ, ಕುಟುಂಬದಲ್ಲಿ ಜಗಳ, ಮಾನಸಿಕ ಒತ್ತಡ ಇವೆಲ್ಲ ಹಣಕಾಸಿನ ಅಶಿಸ್ತಿನಿಂದ ಬರೋ ದುಷ್ಪರಿಣಾಮಗಳು. ಆದರೆ ಅದೇ ಹಣವನ್ನ ವಿವೇಕದಿಂದ ನಿರ್ವಹಿಸಿದ್ರೆ ಅದೇ ಹಣ ನಮಗೆ ಸ್ವಾತಂತ್ರ್ಯ, ಶಾಂತಿ, ಸಂತೋಷ ಕೊಡುತ್ತೆ. ಇವತ್ತು ಈ ಕ್ಷಣದಿಂದ ಒಂದು ಸಂಕಲ್ಪ ಮಾಡಿ. ನಾನು ಇನ್ಮುಂದೆ ನನ್ನ ಹಣಕಾಸಿನ ಯಜಮಾನ ಆಗ್ತೀನಿ, ಹಣ ನನ್ನ ಯಜಮಾನ ಅಲ್ಲ ಅಂತ.
ಈ ಸಂಕಲ್ಪವನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿಸಿಕೊಳ್ಳಿ. ಪ್ರತಿ ಸಲ ಒಂದು ಆಸೆ ಬಂದಾಗ, ಒಂದು ಆಕರ್ಷಕ ಜಾಹೀರಾತು ಕಣ್ಣಿಗೆ ಬಿದ್ದಾಗ ಈ ಸಂಕಲ್ಪವನ್ನ ನೆನಪಿಸಿಕೊಳ್ಳಿ. ನೀವು ಬಲಶಾಲಿಗಳು. ನಿಮ್ಮ ಮನಸ್ಸನ್ನ ನೀವು ನಿಯಂತ್ರಿಸಬಲ್ಲಿರಿ. ಹಣ ನಿಮ್ಮನ್ನ ನಿಯಂತ್ರಿಸೋ ಬದಲು ನೀವು ಹಣವನ್ನ ನಿಯಂತ್ರಿಸಬಲ್ಲಿರಿ ಅನ್ನೋ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಸುಧಾಮ ತನ್ನ ಬಡತನದಲ್ಲೂ ಸಂತೃಪ್ತಿ ಕಂಡುಕೊಂಡ. ಆ ಸಂತೃಪ್ತಿಯೇ ಅವನಿಗೆ ಕೊನೆಗೆ ಸಂಪತ್ತನ್ನ ತಂದುಕೊಟ್ಟಿತು. ಯುಧಿಷ್ಠಿರ ಧರ್ಮಬದ್ಧವಾಗಿ ಸಂಪತ್ತು ಸಂಪಾದಿಸಿ ಅದನ್ನ ಹಂಚಿಕೊಂಡ. ಆ ಔದಾರ್ಯವೇ ಅವನಿಗೆ ಶಾಶ್ವತ ಕೀರ್ತಿ ತಂದುಕೊಟ್ಟಿತು. ಅರ್ಜುನ ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡೋದನ್ನ ಕಲಿತ. ಆ ನಿರ್ಲಿಪ್ತತೆಯೇ ಅವನಿಗೆ ಮಾನಸಿಕ ಶಾಂತಿ ಕೊಟ್ಟಿತು. ಈ 3 ಪಾತ್ರಗಳಿಂದ ನಾವು ಕಲಿಯೋ ಸಾರಾಂಶ ಒಂದೇ: ಸಂತೃಪ್ತಿ, ಔದಾರ್ಯ, ನಿರ್ಲಿಪ್ತತೆ. ಇವು 3 ಸೇರಿದಾಗಲೇ ನಿಜವಾದ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿ ಸಿಗತ್ತೆ. ಸ್ನೇಹಿತರೆ, ನೆನಪಿಡಿ, ಪ್ರತಿ ರೂಪಾಲಿ ಉಳಿಸೋದು ಒಂದು ಪೂಜೆ ಇದ್ದ ಹಾಗೆ. ಪ್ರತಿ ವಿವೇಕಯುತ ಖರ್ಚು ಒಂದು ಸಾಧನೆ ಇದ್ದ ಹಾಗೆ. ನೀವು ಇವತ್ತು ಮಾಡೋ ಸಣ್ಣ ತ್ಯಾಗ, ಸಣ್ಣ ಸಂಯಮ ನಾಳೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ, ನಿಮ್ಮ ಸ್ವಂತ ನೆಮ್ಮದಿಯ ವೃದ್ಧಾಪ್ಯಕ್ಕೆ ಒಂದು ಭದ್ರ ಬುನಾದಿಯಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಎಂದೂ ಹೇಳಿಲ್ಲ ಸಂಪತ್ತು ಬೇಡ ಅಂತ. ಅವನು ಹೇಳಿದ್ದು ಸಂಪತ್ತಿನ ಗುಲಾಮರಾಗಬೇಡಿ, ಅದರ ಯಜಮಾನರಾಗಿ ಅಂತ. ಇವತ್ತಿನಿಂದಲೇ ಶುರುಮಾಡಿ. ಒಂದು ಸಣ್ಣ ಡೈರಿ, ಒಂದು ಸಣ್ಣ ಗುರಿ, ಒಂದು ಸಣ್ಣ ಉಳಿತಾಯ. ಈ ಸಣ್ಣ ಹೆಜ್ಜೆಗಳೇ ಮುಂದೆ ದೊಡ್ಡ ಸಾಗರವಾಗಿ ಬೆಳೆಯುತ್ತೆ. ನಿಮ್ಮ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಆ ಮುಗುಳ್ನಗೆಯನ್ನ, ಆ ಸುಧಾಮನ ಸಂತೃಪ್ತಿಯನ್ನ, ಆ ಅರ್ಜುನನ ನಿರ್ಲಿಪ್ತತೆಯನ್ನ ಸದಾ ನೆನಪಿಟ್ಕೊಳ್ಳಿ. ನಿಮ್ಮ ಆರ್ಥಿಕ ಪ್ರಯಾಣದಲ್ಲಿ ಆ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ. ನೀವು ಇವತ್ತಿನಿಂದ ಮಾಡೋ ಈ ಸಣ್ಣ ಬದಲಾವಣೆ ನಾಳೆ ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸೋ ಶಕ್ತಿ ಹೊಂದಿದೆ ಅಂತ ದೃಢವಾಗಿ ನಂಬಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನ ಮರೆಯಬೇಡಿ. ಈ ಸಂಚಿಕೆ ನಿಮಗಿಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.